ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ನಮೋಸ್ತು ದ್ವಾದಶಾಂ ಜಿನವಾನಿ ಮಾತಾ ನಮೋಸ್ತು ನಮೋಸ್ತು ವಾಚಶ್ರೀ ನಮೋಸ್ತು ನಮೋಸ್ತು ಗುರುಗೆ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕಾ ನಾಮಕ ಗ್ರಂಥದ ಅಧ್ಯಯನ ಇಲ್ಲಿ ನಡೀತಾ ಇದೆ. ಮರಣಕಂಟಿಕಾ ಗ್ರಂಥದಲ್ಲಿ ಸಲ್ಲೇಖನ ಅಧಿಕಾರ ಇಲ್ಲಿ ನಡೀತಾ ಇದೆ. ಸಲ್ಲೇಖನಾದಿ ಅಧಿಕಾರದಲ್ಲಿ ಮೊನ್ನೆ ದಿವಸ ಕೊನೆಯದಾಗಿ ಜೋ ವೈಯಾವೃತ್ತ ಕರ್ತಾ ಹೇ ವಹ ಸಾತಿಶೆ ದಾನ್ ದೇತಾ ಹೇ, ವೈಯಾವೃತ್ತಿನೇ ನಿಜವಾದ ದೊಡ್ಡ ಸಾತಿಶಯ ದಾನ ಇದೆ ಅಂತ ಹೇಳ್ತಿದ್ರು ಇಲ್ಲಿ. ಉಸ್ಕೆ ನಿರ್ವಿಚಿಕಿತ್ಸಾ ಅಂಗ ಹೋತಿ ಹೇ, ಅವರಿಗೆ ನಿರ್ವಿಚಿಕಿತ್ಸಾ ಅಂಗ ಇರುತ್ತದೆ, ಅವರಿಂದ ಪ್ರಭಾವನಾ ಆಗ್ತೈತೆ ಅಂತ ಹೇಳ್ತಾರೆ. ಪ್ರಭಾವನಾ ಹೋತಿ ಹೇ. ಅರ್ಹಂತ ದೇವಕ್ಕೆ ವಾಕ್ಯೋಂಕ ಹೃದಯ ಮೇ ಭಾವನಾ ಕರ್ತಾ ಹುವ, ಅರ್ಹಂತರ ದೇವರು ಹೇಳಿರುವಂಥ ಆ ವಾಕ್ಯಗಳ ಹೃದಯದಲ್ಲಿ ಭಾವನೆ ಮಾಡ್ಕೊಂತ ಸಂಘ ಕಾ ಕಾರ್ಯ ಕರ್ತಾ ಹೇ, ಸಂಘದ ಕಾರ್ಯ ಮಾಡ್ತಿರ್ತಾರ. अर्थात संघ संबंधी सब कार्य उसने किए हैं जिसने की वैयावृत्ति की है. ಯಾರು ವೈಯಾವೃತ್ತಿ ಮಾಡಿದಾರ ಅವರು ಸಂಘದ ಸಂಬಂಧಿ ಸಂಪೂರ್ಣ ಕಾರ್ಯಗಳನ್ನು ಮಾಡಿದಾರ ಅನ್ನುವಂಥ ವಿಷಯ ನಾವು ಮೊನ್ನೆ ದಿವಸ ಕೊನೆಯದಾಗಿ ನಾವು ತಿಳ್ಕೊಂಡಿದ್ವಿ. 332ನೇ ನಂಬರ್ ಸೂತ್ರದಲ್ಲಿ ಇವತ್ತಿನ ದಿವಸ ಚರ್ಚೆ ಮಾಡ್ಕೊಂತ ಹೋಗೋದಿದೆ. इस प्रकार संपूर्ण गुणों की खान स्वरूप वैयावृत्ति को जो साधु करता है वह 3 लोक में क्षोभ करने वाले तीर्थंकर नाम प्रकृति का प्राप्त करता. ಇದು ಆಗಿತ್ತು. ಯಾರು ವೈಯಾವೃತ್ತಿ ಮಾಡ್ತಾರ, ವೈಯಾವೃತ್ತಿ ಮಾಡುವಂಥ ಆ ಜೀವಿಗೆ ಸಂಪೂರ್ಣ ಲೋಕದಲ್ಲಿ ಶೋಭೆಗೆ ಕಾಣಿಸುವಂಥದ್ದು ತೀರ್ಥಂಕರ ಪ್ರಕೃತಿ ನಾಮಕರ್ಮದ ಬಂಧ ಅಲ್ಲಿ ಕಟ್ಕೊಳ್ತಾರ ಅನ್ನುವಂಥ ವಿಷಯ ಕೂಡ ಮೊನ್ನೆ ಚರ್ಚೆ ಆಗಿತ್ತು. जो ವೈಯಾವೃತ್ತಿ करता है वह उपयुक्त 18 गुणों को प्राप्त करता है, ಮೇಲೆ ಹೇಳಿರುವಂಥ 18 ಗುಣಗಳನ್ನು ಅವರು ಪ್ರಾಪ್ತಿ ಮಾಡ್ಕೊಳ್ತಾರೆ ಅನ್ನುವಂಥ ಮಾತಿಲ್ಲಿ ಇದು ಕೊನೆಯದಾಗಿ ಆಗಿತ್ತು. ಈ ಪ್ರಕಾರ ಇವತ್ತಿನ ದಿವಸ ಆರ್ಯಜನ ಸಂಗತಿ ತ್ಯಾಗ ವರ್ಣನ ಅನ್ನೋಂಥ ಬತ್ತಿಲ್ಲಿ. ಆರ್ಯಜನ ಸಂಗತಿ ತ್ಯಾಗ, ಆರ್ಯ ಜನ ಸಂಗತಿ ತ್ಯಾಗ ಅನ್ನುವಂಥ 334ನೇ ನಂಬರ್ ಸೂತ್ರದ ಬಗ್ಗೆ ಚರ್ಚೆ ಇವತ್ತಿನ ದಿವಸ ಇಲ್ಲಿ ಮಾಡೋದಿದೆ. ಬಹಳ ಸುಂದರವಾಗಿ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಮರಣಕಂಟಿಕ ಗ್ರಂಥದಲ್ಲಿ ವಿಷಯಗಳನ್ನು ತಿಳಿಸಿ ಹೇಳ್ತಿದ್ದಾರೆ. ಸಾಧು ಜನೋಂಕೋ ಆರಿಕಾಂಕಿ ಸಂಗತಿ ಛೋಡ್ ದೇನಿ ಚಾಹಿಯೆ. ಏನು ಹೇಳಿದ್ರು? ಸಾಧುಗಳು ಮುನಿಗಳು ಆರಿಕೆಯರ ಸಂಗತಿಯನ್ನು ಬಿಟ್ಬಿಡ್ಬೇಕಂತ ಹೇಳ್ತಾರೆ. ಯಾರ ಸಂಗತಿ? ಯಾರ್ದು? ಜೋರಾಗಿ ಹೇಳಲ್ಲ ಸ್ವಲ್ಪ. ಸ್ವಲ್ಪ ಜೋರಾಗಿ ಹೇಳ್ಬೇಕು ನೀವು. ನನಗೆ ಸ್ವಲ್ಪ ಒಂದೊಂದು ಸರ್ತಿ ಕಿವಿಗೆ ನೆಗಡೆ ಬಂದಿರುತ್ತೆ, ಶೀತ ಆಗಿರುತ್ತೆ. साधु जनों को आरिकाओं की संगति छोड़ देनी चाहिए. यह आरिका की संगति विष के समान प्राणनाशक है. ಈ ಆರಿಕೆಯ ಸಂಗತಿ ಏನಿದೆ ಅಂತಂದ್ರೆ ವಿಷಕ್ಕೆ ಸಮಾನ. ಯಾವ ರೀತಿ? ವಿಷಕ್ಕೆ ಸಮಾನ ಇರುವಂತ ಪ್ರಾಣನಾಶಕ ಇದೆ ಅಂತ ಹೇಳ್ತಾರೆ ಇಲ್ಲಿ. ಯಾರಿಗೆ? ಮುನಿಗಳಿಗೆ. ಯಾರು ಬಿಡ್ಬೇಕು? ಯಾರ ಸಂಗತಿ ಬಿಡ್ಬೇಕಂತ ಹೇಳಿದ್ರು? ಯಾಕೆ ಬಿಡ್ಬೇಕಂತ ಹೇಳಿದ್ರು? ವಿಷಕ್ಕೆ ಸಮಾನವಾಗಿರ್ತಾರೆ ಅವರು, ಪ್ರಾಣನಾಶಕರಾಗಿರ್ತಾರೆ ಅಂತ ಹೇಳ್ತಾ ಇರೋದಿಲ್ಲಿ. ನೆನಪಿಟ್ಟುಕೊಳ್ಳೋದು ಈ ಮಾತುಗಳನ್ನೆಲ್ಲ. ಏನ್ರಿ? ಸರಿನೇ ಇದೆ. ಆಚಾರ್ಯ ಭಗವಂತರು ಹೇಳಿದ್ದು ಯಾವುದೂ ತಪ್ಪಿಲ್ಲ. ಪೂರ್ವಾಚಾರ್ಯರು ಆಚಾರ್ಯ ಭಗವಂತರು ಹೇಳಿರುವಂಥ ಮಾತು ಯಾವುದೂ ತಪ್ಪಿಲ್ಲ, ಯಾವುದೂ ಸುಳ್ಳಿಲ್ಲ, ಎಲ್ಲ ಸರಿನೇ ಇದೆ, ಸತ್ಯನೇ ಇದೆ. ಅದನ್ನು ನಾವು ಮಾಡ್ತಾ ಇಲ್ಲ, ನಾವು ಮೂರ್ಖರಿದ್ದೀವಿ.
ನಾವು ಅದನ್ನ ಪಾಲನೆ ಮಾಡ್ತಾ ಇಲ್ಲ, ನಾವು ಮೂರ್ಖರಿದ್ದೀವಿ ಅಂತ ತಿಳ್ಕೊಳ್ಬೇಕಿಲ್ಲಿ. ಅಗ್ನಿ ಕೆ ಜ್ವಾಲಾ ಸಮಾನ್ ಸಂತಾಪಕಾರಿ ಹೇ. ಮತ್ತೇನು ಹೇಳ್ತಾರೆ ಇಲ್ಲಿ? ಅಗ್ನಿಗೆ ಅಗ್ನಿ ಸಮಾನ ಅಲ್ಲ, ಅಗ್ನಿ ಕೆ ಜ್ವಾಲಾ. ಅಗ್ನಿ ಕೆ ಜ್ವಾಲಾ ಸಮಾನ್ ಸಂತಾಪಕಾರಿ ಹೇ. ಯಾರು? ಆರಿಕೆಯರು. दुर्नीति अर्थात अन्याय से और निंदा से जैसे अपयश होता है वैसे ही ನೋಡ್ರಿ, ದುರ್ನೀತಿ ಅಂದ್ರೆ ದುರ್ನೀತಿ ಅರ್ಥಾತ್ ಅನ್ಯಾಯ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಾಗ ಅಥವಾ ಇನ್ನೊಬ್ಬರ ನಿಂದೆ ಮಾಡಿದಾಗ ನಮಗೆ ಯಶಸ್ಸು ಸಿಗುವುದಿಲ್ಲ, ಅಪಯಶ ಸಿಗ್ತಾ ಇರುತ್ತೆ ಅಲ್ಲಿ. ಅನ್ಯಾಯ ಸೆ और निंदा से जैसे अपयश होता है वैसे ही, ಅದೇ ರೀತಿ आरिका की संगति करने से मुनि जनों के अपयश होता है. ಆರಿಕೆಯರ ಸಂಗತಿ ಮಾಡಿದಂತರ ಏನಾಗುತ್ತೆ? ಮುನಿಗಳಿಗೆ ಅಪಯಶ ಸಿಗ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ನೆನಪಾಯ್ತಾ? ನೆನಪಿದ್ಯಾ? ನೆನಪಿಟ್ಕೊಳ್ಳೋದಿವೆ ಎಲ್ಲ ಮಾತುಗಳು. ಒಂದು ಸಾಮಾನ್ಯ ಉಪಚಾರದಿಂದ ಮಹಾವ್ರತಿ ಅನಿಸ್ಕೊಳ್ಳುವಂತ ಆರಿಕೆಯರಿಗೆ ಈ ರೀತಿ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಹೇಳಿದಾರ. ಏನ್ ಹೇಳಿದಾರ್ರಿ? ಆರಿಕಾ ಮಾತಾಜಿಗಳಿಗೆ ವ್ರತಿಕರವರು, ಉಪಚಾರದಿಂದ ಮಹಾವ್ರತಿಕರವರು, ಉಪಚಾರದಿಂದ ಮಹಾವ್ರತಿ ಇರುವಂತ ಒಂದು ಆರಿಕಾ ಮಾತಾಜಿಗಳಿಗೆ, 5ನೇ ಗುಣಸ್ಥಾನದಲ್ಲಿರುವಂತ ಮಾತಾಜಿಗಳಿಗೆ ಮಾತಾಜಿಗಳ ಸಂಗತಿ ಮುನಿಗಳು ಮಾಡಬಾರ್ದಂತ ಹೇಳಿದಾರ. ಮಾತಾಜಿಗಳ ಸಂಗತಿ ಮಾಡಬಾರ್ದಂತ ಹೇಳಿದಾರ. ಇನ್ನು ಶ್ರಾವಿಕಾರ್ದ ವಿಚಾರ ಮಾಡ್ರಿ. ಮತ್ತೆ ಹೋಗಿ ಕಾಲೆಲ್ಲ ಮುಟ್ತಿದ್ರಿ, ಮುಟ್ರಲ್ಲ ಬಂದು ಹೇಳ್ತೀರಿ ನಿಮಗೆ ಇಲ್ಲಿ. ಹೋಗಿ ಕಾಲು ಮುಟ್ತಿದ್ರಿ, ಕಾಲು ಮುಟ್ಟಲಿಲ್ಲ ಅಂದ್ರ ಪಾದ ಪೂಜಾ ಮಾಡಿದ್ರ ಅವ್ರ ಮಿಥ್ಯಾ ದೃಷ್ಟಿಗಳಂತ ಹೇಳ್ತಿದ್ರಿ. ಅವಾಗ ಮಾಡ್ಬೋದು, ಆಮೇಲೆ ದೂರ ಇರ್ಬೋದು ಅಂತೇವ್ರು. ಆಹಾರ ಕೊಡುವಾಗಲ್ಲ. जो साधु आरिका के साथ सहवास करता है, उनका अनुसरण करता है, वह अवश्य में वह लोक निंदित होता है. लोक निंदित. पाप और अपकीर्ति से जो असंयमी और मिथ्या दृष्टि भी डरते हैं, फिर मुनियों को क्या कहना. ಪಾಪದಿಂದ, ಅಸಂಯಮಿಂದ, ಅಪಕೀರ್ತಿಯಿಂದ ಅಸಂಯಮಿಗಳು, ಮಿಥ್ಯಾ ದೃಷ್ಟಿಗಳೇ ಹೆದರ್ತಿರ್ತಾರ. ಏನದ್ರಲ್ಲಿ? ಪಾಪ ಮತ್ತು ಅಪಕೀರ್ತಿಗೆ ಮಿಥ್ಯಾ ದೃಷ್ಟಿಗಳು, ಅಸಂಯಮಿಗಳ ಹೆದರ್ತಿರ್ತಾರ ಅಂತಂದ್ರ ಮುನಿಯೋಂಕೋ ಕ್ಯಾ ಕಹನ. ಮುನಿಗಳದೇನು ಹೇಳೋದು ಹೇಳ್ರಿ ನಾ. वे सब योग्य जानते हैं अतः उन्हें आरिका का संग सर्वथा त्याज करना चाहिए. ಯೋಗ್ಯ ಅಯೋಗ್ಯದ ಬಗ್ಗೆ ಜ್ಞಾನ ಇರುತ್ತದೆ. ಆರಿಕೆಯರ ಸಂಘ ಏನ್ ಮಾಡಬೇಕು? ಸರ್ವತಃ. जो साधु स्थवीर वृद्ध है. ಇನ್ನು ನೋಡ್ರಿ, ಇಲ್ಲಿ ಬಹಳ ಮುಂದೆ ಹೇಳ್ತಾರ ಅವರೆಲ್ಲ. जो साधु स्थवीर वृद्ध है, प्रमाणभूत है, शास्त्रज्ञ और तपस्वी है, तो भी ಸಾಧು ವೃದ್ಧ ಇರಲಿ, ಪ್ರಮಾಣಭೂತ ಇರಲಿ, ಶಾಸ್ತ್ರಜ್ಞ ಇರಲಿ, ತಪಸ್ವಿ ಇರಲಿ, ಆದರೂ ಸಹ ಆರಿಕಾ ಕಿ ಸಂಗತಿ ಸೆ ದುಸ್ತರ ಅಪವಾದ ಕೋ ಪ್ರಾಪ್ತ ಹೋತಾ ಹೇ. ಅವ್ರ ಸಂಗತಿ ಮಾಡಿದಂತಂದ್ರ ದುಸ್ತರವಾದ ಅಪವಾದಕ್ಕೆ ಪ್ರಾಪ್ತ ಆಗ್ತಾರ. ಅದಕ್ಕೆ ಅವ್ರ ಸಂಗತಿ ಮಾಡಬಾರ್ದು, ಸಂಘದಲ್ಲಿ ಇಟ್ಕೊಳ್ಬಾರ್ದು, ಜೊತೆಗೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ಇಲ್ಲಿ. समझ रहे क्या? जब वृद्ध शास्त्रज्ञ आदि गुण विशिष्ट साधु की यह बात है तो फिर ನೋಡ್ರಿ, ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಶಾಸ್ತ್ರಜ್ಞ ಇದಾರವರು, ಆಮೇಲೆ ಆದಿಲ್ ಮೇಲೆ ಹೇಳಿರುವಂತ ಎಲ್ಲಾ ಗುಣಗಳು ಅವ್ರ ಹತ್ರ ಇದಾವ, ವೃದ್ಧರಿದಾರ, ಆದ್ರೂ ಸಹ ಆ ಸಾಧುಗಳಿಗೆ ಇದೆಲ್ಲ ಮಾಡಬಾರ್ದಂತ ಹೇಳಿದಾರ. ತೋ ಫಿರ್ ಜೋ ಯುವಾ ಹೇ ಅಲ್ಪ ಬುದ್ಧಿ ವಾಲಾ, ಯುವಕರಿದಾರ, ಮುನಿಗಳಿದಾರ, ಆದ್ರೆ ಯುವ ಇದಾರ, ಅಲ್ಪ ಬುದ್ಧಿ, ಅಲ್ಪ ಜ್ಞಾನ ಇದೆ ಅವ್ರ ಹತ್ರ. ಏವಂ ತಪಸ್ವಿ ನಹಿ ಹೇ, ಅಷ್ಟು ದೃಢವಾದ ತಪಶ್ಚರ್ಯ ಕೂಡ ಇನ್ನೂ ಮಾಡುವುದಿಲ್ಲ ಅವರು, ತಪಸ್ವಿ ನಹಿ ಹೇ. ಐಸಾ ಸಾಧು ಆರಿಕಾ ಕಿ ಸಂಗತಿ ಕರ್ತಾ ಹೇ, ಉಸ್ಕೆ ಅಪವಾದ ಅಪಯಶ ಕ್ಯಾ ನಹಿ ಹೋಗಾ. ಅಪವಾದ ಮತ್ತು ಅಪಯಶ ಆಗುವುದಿಲ್ಲ ಅವ್ರದ್ದು.
ಹಾಗೇ ಆಗುತ್ತದೆ. ಅವಶ್ಯ ಹೋಗ ಭೂಪಾಲನ, ಹಾಗೇ ಆಗುತ್ತದೆ. ನೀವು ನೋಡಿದ್ರಿ ನಾ ಮಹಾರಾಜರನ್ನ, ಮಹಾಬಲ ಮಹಾರಾಜರ ನೋಡಿದ್ರಿ? ನೋಡಿದ್ರಿ ತೇರದಾಳದಾಗ ಏನು ಅನ್ನಂದ್ರು ಅಂಥ ಮುನಿ, ಅವರೇ ಮುನಿಗಳು. ಆ ಮುನಿಗಳ ಚರ್ಯ ಏನ, ಅವ್ರ ಸಾಧನೆ ಏನ, ಅವ್ರ ತಪಶ್ಚರ್ಯ ಏನ, ಅವ್ರ ಆಚರಣೆಗಳೇನ, ಸ್ವಾಧ್ಯಾಯ ಇಲ್ಲ, ಶಾಸ್ತ್ರ ಓದಿಲ್ಲ, ಯಾವುದು ಶಾಸ್ತ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದಿದ್ದರೂ ಕೂಡ ಚರ್ಯ ಯಾವ ರೀತಿ ಮಾಡ್ತಾರೆ ಆ ಮುನಿಗಳ, ಆವಾಗಿನ ಮುನಿಗಳು. ಸುಬಲ್ ಸಾಗರ್ ಮಹಾರಾಜರು, ಬಾಹುಬಲಿ ಮಹಾರಾಜರು, ದೇಶಭೂಷಣ್ ಮಹಾರಾಜರು, ಅಂತ ಅನೇಕ ಹಳೆ ಮಹಾರಾಜರು ಅವ್ರ ಚರ್ಯಗಳು ನೋಡಿದ್ರೆ ಕೇಳ್ತಾ ಇದ್ರ ಇನ್ನೂ ಕೂಡ ಮೈ ಜುಮ್ಮಂದು ಬಿಡ್ತೈತಿ. ಸಿದ್ಧಸಾಗರ್ ಮಹಾರಾಜರು ಅಂತ ಒಬ್ಬರಿದ್ರು, ಕೌಂಟ್ಕೊಪ್ಪದ್ರ ಅವರು ಕೂಡ ಸಿದ್ಧಸಾಗರ್ ಮಹಾರಾಜರಂತ. ಹನಗಂಡಿ ಬೆಟ್ಟದ ಮೇಲೆ ಅವ್ರು ತಪಶ್ಚರ್ಯ ಮಾಡ್ತಿದ್ರು ಅವರು. ಈಗ ಏನ್ ಬೇಕಾದ ಮಾಡರ್ನ್ ಆಗಿಬಿಟ್ಟಾರ ಮುನಿಗಳು ಕೂಡ ಈಗ. हरिका का मानस परिणाम यति के संगति से शीघ्र नष्ट हो जाता है. ठीक ही है. देखो ध्रुत को अग्नि के समीप रखने पर क्या वह काटित्यपने को नहीं छोड़ता. ನಮ್ಮ ಗುರುಗಳು ನಮ್ಗೆ ಸನ್ಮತಿ ಸಾಗರ್ ಮಹಾರಾಜರು ನಮಗೆ ಹೇಳ್ತಿದ್ರು, ಅಕ್ಕ ಏನು ಹೇಳ್ತಿದ್ರು ಅಂತಂದ್ರೆ, ಮುನಿಗಳು ಯಾವ ರೀತಿ ಅಂತಂದ್ರೆ ಬೆಣ್ಣೆ ಇದ್ದಂಗೆ, ಮತ್ತು ಸ್ತ್ರೀಯರು ಯಾವ ರೀತಿ ಅಂತಂದ್ರೆ ಬೆಂಕಿ ಇದ್ದಂಗೆ. ಆ ಬೆಂಕಿ ಬೆಣ್ಣೆ ಹತ್ರ ಬರಲಿ, ಬೆಂಕಿ ಬೆಣ್ಣೆ ಹತ್ರ ಬರಲಿ ಅಥವಾ ಬೆಣ್ಣೆ ಬೆಂಕಿ ಹತ್ರ ಹೋಗ್ಲಿ, ಹಾನಿ ಆಗೋದು ಯಾರ್ದು? ಲಾಸ್ ಆಗೋದು ಯಾರಿಗೆ? ಕರಗೋದು ಯಾವುದು? ಬೆಣ್ಣೆನೆ. ಚರ್ಯ ನಾಶ ಮಾಡ್ಕೊಳ್ತೀರಾ, ಚರ್ಯ ಹಾಳು ಮಾಡ್ಕೊಳ್ತೀರಾ. ಸ್ತ್ರೀ ಪರ್ಯಾಯ ಬೆಂಕಿ ಸಮಾನ ಇದ್ದಂಗಿದೆ, ಸ್ತ್ರೀ ಪರ್ಯಾಯ ಬೆಂಕಿ ಇದ್ದಂಗಿದೆ. ಆ ಬೆಂಕಿಯಿಂದ ನೀವೆಷ್ಟು ದೂರ ಇರ್ತೀರಿ ಅಷ್ಟು ನಿಮಗೆ ಯೋಗ್ಯ ಇದೆ, ಅಷ್ಟು ನಿಮಗೆ ಒಳ್ಳೇದಿದೆ. ಆ ಬೆಂಕಿಯನ್ನು ನೀವು ಹತ್ರ ಕರ್ಕೊಳಕ್ ಹೋಗಬೇಡ್ರಿ, ಬೆಂಕಿ ಹತ್ರ ನೀವು ಹೋಗ್ಲಿಕ್ಕೆ ಹೋಗಬೇಡಿ. ಸನ್ಮತಿ ಸಾಗರ್ ಮಹಾರಾಜರು ನಮ್ಗೆ ಹೇಳ್ತಿದ್ರು ಅವಾಗ. ಇವು ಹಳೆ ಮಹಾರಾಜರು, ಹಳೆ ಕಾಲದ ಮಹಾರಾಜರು ಇದ್ರಲ್ಲ, ಸ್ವಾಧ್ಯಾಯ ನಾನು ಸತ್ಯ ಹೇಳ್ತೀನಿ, ಜನವಾಣಿ ಮುಂದೆ ಕೂತಿದ್ದೀನಿ, ನಮ್ಮ ಗುರುಗಳಿಗೆ ಶಾಸ್ತ್ರಜ್ಞಾನ ಬಹಳ ಕಡಿಮೆ ಇತ್ತು, ಶಾಸ್ತ್ರಜ್ಞಾನ ಬಹಳ ಕಡಿಮೆ ಇತ್ತು. ಆದರೆ ಚರ್ಯಾ ಜ್ಞಾನ ಇತ್ತಲ್ಲ, ಅನುಭವ ಜ್ಞಾನ ಇತ್ತಲ್ಲ. ಸಾಧು ಸಂತರನ್ನು ಬಹಳ ಹಳೆ ಸಾಧುಗಳು ನೋಡಿದ್ರು, ಅವ್ರು ಸೇವೆ ಮಾಡಿದ್ರು, ಅವ್ರು ಸೇವೆ ಮಾಡಿದ್ರು, ಅವ್ರ ಜ್ಞಾನ ಏನಿತ್ತಲ್ಲ ಚರ್ಯಾ ಮಾಡೋ ಜ್ಞಾನ, ಆ ಚರ್ಯಾ ಮಾಡೋ ಜ್ಞಾನ ಈಗ ಯಾವ ಸಾಧುಗಳ ಹತ್ರ ಇಲ್ಲ. ನಾವು ನಮ್ಮ ಕಣ್ಣರು ನೋಡಿದೀವಿ, ನಮ್ಮ ಹತ್ರನೂ ಇಲ್ಲ ಆ ಚರ್ಯ. ಅಷ್ಟು ಸ್ಟ್ರಾಂಗ್ ಕಡಕ್ ಚರ್ಯ ಮಾಡ್ತಿದ್ರು ಅವರು. छोड़ता ही है, अर्थात जमा हुआ कठोर ध्रुत अग्नि के समीप पिघल जाता है, वैसे ही आरिका का मानस साधु के समीप पिघल जाता है, विकृत हो जाता है. ಅದೇ ರೀತಿ ಇಲ್ಲಿ ಸಾಧುಗಳ ಚರ್ಯ ಕೂಡ ಏನಾಗುತ್ತೆ? ವಿಕೃತ ಆಗಿಬಿಡುತ್ತದೆ. ಸಾಧು ಸ್ವಯಂ ಕಿತನಾ ಭೀ ಸ್ಥಿರ ಕ್ಯೂ ನ ಹೋ, ಸಾಧು ಸ್ವಯಂ ಎಷ್ಟೋ ಸ್ಥಿರವಾಗಿದ್ರೂ ಸಹ, किंतु वह आर्या संग से दुष्टता को प्राप्त कर शीघ्र ही चंचल हो उठता है, जैसे कि अग्नि के संग से लाख शीघ्र विलीन हो जाती है. ಅಗ್ನಿಗಳ ಸಂಘದಿಂದ ಏನಾಗುತ್ತೆ? ಅಗ್ನಿ ಸಂಘದಿಂದ ಲಾಕ್ ಅಂದ್ರೆ ಏನು? ಮೇನ್ ಬತ್ತಿ ಅಂತ ಹೇಳ್ತೀವಿ ನೋಡ್ರಿ ನಾವು ಅದಕ್ಕೆ. ಮೇನ್ ಬತ್ತಿ ಅಂತ ಹೇಳ್ತೀವಲ್ಲ ಮನೇಲಿ, ಕ್ಯಾಂಡಲ್ ಹಚ್ತೀವಿ ನೋಡ್ರಿ, ಅದು ಮೇನ. ಬೆಂಕಿ ಹತ್ರ ಹೋದಾಗ ಏನಾಗತ್ತೆ? ಕರಗಿ ಹೋಗುತ್ತೆ. ಆ ರೀತಿ ಇಲ್ಲಿ ಅಂತ ಹೇಳ್ತಾರ. ಅಮ್ಮ ನಿಮಗೆ ನಿದ್ದೆ ಅಲ್ಲ, ನಿಮಗೊಂದು 2 ಸರ್ತಿ ನಾನು ಹೇಳಿದೆ, ಜೋರಾಗಿ ಹೇಳಿದೆ, ಆಹಾರ ದೂರಿಂದ ಕೊಡಬೇಕು, ಮೇಲಿಂದ ಕೊಡಬೇಕು. ಯಾಕಂದ್ರೆ ನೋಡ್ರಿ ಇವೆಲ್ಲ ಕಾರಣಗಳಿದಾವ. ನಿಮ್ಮ ಭಾವನೆ ಸ್ವಚ್ಛ ಇರ್ಬೋದು, ನನ್ನ ಭಾವನೆ ಸ್ವಚ್ಛ ಇರ್ಬೋದು. ನೀವು ವಯೋವೃದ್ಧ ಇರ್ಬೋದು, ನಾನು ಯುವ ಇದ್ದೀನಿ. ನೀವು ವಯೋವೃದ್ಧ ಇರ್ಬೋದು, ಆದರೆ ನಾನೇನಿದ್ದೀನಿ? ಯುವ ಇದ್ದೀನಿ. ಯಾವಾಗ ಯಾರ ಮನಸ್ಸು ಎಲ್ಲಿ ಹಾಳಾಗ್ತಾವ, ಯಾವಾಗ ಯಾರ ಕರ್ಮದ ಉದಯ ಹೇಗೆ ಬರ್ತಾವ ಹೇಳಿಕ್ಕಾಗೋದಿಲ್ಲ. ಅದಕ್ಕೆ ನಾವು ನಿಮಗೆ ಅವತ್ತೊಂದು ದಿವಸ ಪಾದ ಪೂಜೆ ಮಾಡುವಾಗ ಕಾಲ ಮುಟ್ಟಿದ್ರಿ, ಅವಾಗ ಜೋರು ಮಾಡಿದೆ. ಆಹಾರ ಕೊಡುವಾಗ 1-2 ಸರ್ತಿ ಮುಟ್ಟಿದ್ರಿ, ಕೈ ಸ್ಪರ್ಶ ಮಾಡಿದ್ರಿ, ಅವಾಗ ನಿಮಗೆ ನಾನು ಬೈದೆ. ಕಾರಣ ಇಷ್ಟೇ, ನಿಮ್ಮ ಮೇಲೆ ನನಗೆ ದ್ವೇಷ ಇಲ್ಲಪ್ಪ,
ದ್ವೇಷ ಕಟ್ಕೊಂಡು ನಾನು ಯಾಕೆ ನರಕಕ್ಕೆ ಹೋಗಬೇಕು? ದ್ವೇಷ ಏನೂ ಇಲ್ಲ, ನನ್ನ ರಕ್ಷಣೆ ನಾನು ಮಾಡ್ಕೊಳ್ಬೇಕು. ನನ್ನ ರಕ್ಷಣೆ ನಾನು ಮಾಡ್ಕೊಳ್ಳೋಗೋಸ್ಕರ ಅವತ್ತು ನಾನು ನಿಮಗೆ ಹೇಳಿದ್ದೆ. ನಮ್ಮ ಸನ್ಮತ್ ಸಾಗರ ಮಹಾರಾಜರು ನಮಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನ ನಮ್ಗೆ ಓದಿ ಹೇಳಿಲ್ಲ, ನಮ್ಮ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನ ಓದಿ ತಿಳಿಸಿ ಹೇಳಿಲ್ಲ. ಆದ್ರೆ ನಮ್ಮ ಸನ್ಮತಿ ಸಾಗರ ಮಹಾರಾಜರು ಎಂತಾದ ಮಾತ್ರ ಹೇಳಿದಾರೆ, ಚರ್ಯ ಹೇಗೆ ಸಂಭಾಳಿಸೋದಂತ, ಚರ್ಯ ಹೇಗೆ ರಕ್ಷಣೆ ಮಾಡೋದು, ನಿನ್ನ ಸಾಧು ಚರ್ಯ, ನಿನ್ನ ಬ್ರಹ್ಮಚರ್ಯ ವ್ರತ, ನಿನ್ನ ಶೀಲ ವ್ರತದ ರಕ್ಷಣೆ ಹೇಗೆ ಮಾಡೋದು, ಇದನ್ನು ಮಾತ್ರ ನಮಗೆ ಸನ್ಮತಿ ಸಾಗರ ಮಹಾರಾಜರು ಹೇಳಿಕೊಟ್ಟಾರ. ಭೂಪಾಲನ, ನಮಗೆ ಹೆಮ್ಮೆ ಇದೆ ನಮ್ಮ ಗುರುಗಳದು. ನಮ್ಮ ಗುರುಗಳದ್ದು ನಮಗೇನಿದೆ? ಹೆಮ್ಮೆ ಇದೆ ನಮಗೆ. साधु स्वयं कितना भी स्थिर क्यों ना हो, किंतु वह आर्या संग से दुष्टता को प्राप्त कर शीघ्र ही चंचल हो उठता है, जैसे अग्नि के संग में लाख शीघ्र ही विलीन हो जाती है. आ रीति जो साधु सब प्रकार की महिलाएं, बालिका, युवती, वृद्धा, कुरूपा, सुरूपा में अप्रमादी रहता है, सदा सावधान रहता है, इसमें विश्वास नहीं करता है, संगति नहीं करता, वही अपने ब्रह्मचर्य की रक्षा करता है, अन्य नहीं है. ಬಹಳ ಸುಂದರವಾಗಿರಲಿ. ಯಾವ ಸಾಧುಗಳು ಸಭಿ ಪ್ರಕಾರ, ಎಲ್ಲಾ ಪ್ರಕಾರದ ಮಹಿಳೆಯರು, ಎಲ್ಲಾ ಪ್ರಕಾರದ ಬಾಲಿಕೆಯರು, ಎಲ್ಲಾ ಪ್ರಕಾರದ ಯುವತಿಯರು, ವೃದ್ಧ, ವಯಸ್ಸಾದವ್ರು ಇದ್ರೂ ಸಹ, ಕುರೂಪ ನೋಡ್ರಿ, ಬರೇ ಸುಂದರ ರೂಪದವ್ರು ಅಷ್ಟೇ ಹೇಳ್ತಿಲ್ಲ, ಇಲ್ಲಿ ಕುರೂಪ ಕೂಡ ಹೇಳ್ತಾ ಇದ್ದಾರೆ. ಕುರೂಪ, ಸುರೂಪ, ಇಲ್ಲೆಲ್ಲ ಪ್ರಕಾರದಲ್ಲಿ ಯಾರು ಅಪ್ರಮಾದಿ ಇರ್ತಾರ, ಯಾರು ಇದರಲ್ಲಿ ಅಪ್ರಮಾದಿಯಾಗಿ ತನ್ನ ಚರ್ಯ ರಕ್ಷಣೆ ಮಾಡಕ್ ಪ್ರಯತ್ನ ಪಡ್ತಿರ್ತಾರ, ಸಾವಧಾನ್ रहता है, ಸಾವಧಾನರಾಗಿರ್ತಾರ, ಇನ್ಮೇ ವಿಶ್ವಾಸ ನಹಿ ಕರ್ತಾ, ಇವ್ರ ಮೇಲೆ ಯಾವತ್ತೂ ವಿಶ್ವಾಸ ಮಾಡೋದಿಲ್ಲ. ಸ್ತ್ರೀಯರ ಮೇಲಂತೂ ಯಾವತ್ತೂ ವಿಶ್ವಾಸ ಮಾಡಲ್ಲ ಸಾಧುಗಳು. ಅವರ ಮಾತ್ರ ಇಲ್ಲೇನ್ ಮಾಡ್ತಾರ, ಲಕ್ಷ್ಮಕ್ಕ ತನ್ನ ಬ್ರಹ್ಮಚರ್ಯದ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅನ್ಯತಾ ಬಹಳ ಕಷ್ಟ ಇದೆ. ಅನ್ಯತಾ ಏನಿದೆ? ಬಹಳ ಕಷ್ಟ ಇದೆ ಬ್ರಹ್ಮಚರ್ಯ ರಕ್ಷಣೆ ಮಾಡೋದು. ಸಂಗತಿ ನಹಿ ಕರ್ತಾ, ವಹಿ ಅಪನೆ ಬ್ರಹ್ಮಚರ್ಯ की रक्षा करता है, अन्य नहीं. अर्थात स्त्री समाज में विश्वास करने वाला कभी भी ब्रह्मचर्य की रक्षा नहीं कर सकता है. ಏನ್ ಹೇಳ್ತದ್ರಲ್ಲಿ? ಸ್ತ್ರೀಯರ ಮೇಲೆ ಯಾರು ವಿಶ್ವಾಸ ಮಾಡ್ತಾರ ಅವರು ಯಾವತ್ತೂ ತನ್ನ ಬ್ರಹ್ಮಚರ್ಯದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನಮ್ಗೆ. जो संपूर्ण धन धान्य आदि परिग्रह से रहित, संपूर्ण धन धान्य परिग्रह से रहित स्ववश हुआ मुनि है, वह आरिका का अनुसरण करके पुनः अन्य के वश अर्थात स्त्री धन आदि परिग्रह के वश हो जाता है. ಎಲ್ಲದರಿಂದ ರಹಿತರಾಗಿರುವಾಗ ಯಾವಾಗ ಆ ಆರಿಕೆ ಸಂಗತಿ ಮಾಡ್ತಾರ, ಅವ್ರು ಅನುಸರಣೆ ಮಾಡ್ತಾರ, ಅವ್ರು ಹೇಳ್ದಂಗೆ ಕೇಳ್ತಾರ, ಇವೆಲ್ಲ ಬಂದ್ಬಿಡ್ತಾವ ನೋಡ್ರಿ ಅಲ್ಲಿ ಅವ್ರಿಗೆ. ಇವೆಲ್ಲ ಮತ್ತೆ ಸ್ಟಾರ್ಟ್ ಆಗ್ತಾವ, ಹಾಗೆ ಬಿಡ್ತಾವ. ಅದು ಬೇಕು, ಇದು ಬೇಕು, ಅದನ್ನ ತರಬೇಕು, ಇದನ್ನ ತರಬೇಕು, ಅದನ್ನ ಇಟ್ಕೊಳ್ಬೇಕು, ಇದನ್ನ ಇಟ್ಕೊಳ್ಬೇಕು, ಅಲ್ಲಿಂದ ತರಬೇಕು, ಇಲ್ಲಿಂದ ತರಬೇಕು, ಇವೆಲ್ಲ ಸ್ಟಾರ್ಟ್ ಆಗಿಬಿಡ್ತಾವ ಅಲ್ಲಿ. ಪರಿಗ್ರಹ ಒಂದಿದ್ರೆ ಸಾಕೆಲ್ಲ ಬಂದು ಅಲ್ಲಿ. ಒಂದು ಸ್ತ್ರೀ ಜೊತೆಗಿದ್ರೆ ಸಾಕೆಲ್ಲ ಬಂದ್ಬಿಡ್ತಾವಲ್ಲಿ. जिसका पार पाना कठिन है, ऐसे आरिका के वचनों को जो साधु मानता है, उसकी बात स्वीकार करता है, वह उससे अब अपना छुटकारा नहीं पा सकता है, जैसे कफ में पड़ी मक्खी की तरह. ಏನ್ ಹೇಳಿದ್ರು? ಯಾವ ರೀತಿ ಅಂತಂದ್ರ, ಕಫ ಮೂಗಿನಿಂದ ತೆಗೆದು ಹಾಕ್ತಿರಲ್ಲ ಸೈಡ್ಗೆ, ಏನಂತೀರಿ ನೀವು? ಸುಂಬಳ ಅಂತೀವಿ ನಾವು. ಸಿಂಬಡ. ಆ ಸಿಂಬಡದಲ್ಲಿ ಸಿಕ್ಕಾಕೊಂಡಿರುವಂತ ನೊಣತರ ನೋಡ್ರಿ. ಆ ನೊಣಗ ಹೊರಗಡೆ ಬರ್ಲಿಕ್ಕೂ ಆಗ್ತಿಲ್ಲ, ಅಲ್ಲಿ ಇರ್ಲಿಕ್ಕೂ ಆಗ್ತಿಲ್ಲ, ಒದ್ದಾಡಿ ಅಲ್ಲೇ ಸತ್ತೋಗ್ಬಿಡ್ತಿತ್ತದ. ಯಾವುದು? ನೊಣ. ಆ ನೊಣ ಅಲ್ಲೇ ಸತ್ತೋಗ್ಬಿಡತ್ತ. ಯಾವ ರೀತಿ ಅಂತಂದ್ರ, ಜಿಸ್ಕಾ ಪಾರ ಪಾನ ಕಠಿನ್ ಹೇ, ಜೊತೆಗೆ ಸ್ತ್ರೀಯರು ಯಾರಾದ್ರೂ ಸಾಧುಗಳ ಜೊತೆಗೆ ಇದ್ರಂದ್ರೆ ಅವರಿಂದ ಹೊರಗಡೆ ಹೋಗೋದು, ಅವ್ರನ್ನ ಬಿಟ್ಟು ಹೊರಗಡೆ ಹೋಗೋದು ಬಹಳ ಕಷ್ಟ ಇದೆ, ಬಹಳ ಕಠಿಣ ಇದೆ ಅಂತ ಹೇಳ್ತಾರ. ಆರಿಕಾಕೆ ವಚನೋं को जो साधु मानता है,
ಆರಿಕೆಯರು ಯಾವ ರೀತಿ ಹೇಳ್ತಾರೆ, ಆ ರೀತಿ ಸಾಧುಗಳು ಯಾರು ಕೇಳ್ತಾರಲ್ಲ ಆ ಸಾಧುಗಳ ಪರಿಸ್ಥಿತಿ ಯಾವ ರೀತಿ ಅಂತಂದ್ರ ಉಸ್ಕಿ ಬಾತ್ ಸ್ವೀಕಾರ ಕರ್ತಾ ಹೇ, ಆ ಆರಿಕೆಯರ ಮಾತನ್ನು ಸ್ವೀಕಾರ ಮಾಡ್ತಾರ. ಅವ್ರು ಯಾವತ್ತೂ ಈ ಸಂಸಾರದಿಂದ ಹೊರಗಡೆ ಬರ್ಲಿಕ್ಕೆ छुटकारा नहीं पा सकता है. जैसे कप में पड़ी मक्खी उससे निकल नहीं सकती है. ಕಫದಲ್ಲಿ ಸಿಂಬಳದಲ್ಲಿ ಸಿಕ್ಕಾಕೊಂಡಿರೋ ನೊಣ ಹೊರಗಡೆ ಬರ್ಲಿಕ್ಕಾಗೋದಿಲ್ಲ. ಆ ರೀತಿ ಅಲ್ಲಿಂದ ಹೊರಗಡೆ ಸಾಧುಗಳಿಗೆ ನಾವು ಕಣ್ಣಾರ ನೋಡಿದೀವಮ್ಮ. ನನ್ನ ಕಣ್ಣಾರ ನಾನು ಭಾಳ ದೊಡ್ಡ ಸಾಧು ಇಲ್ಲ, ನಾನು ಬಹಳ ಇಲ್ಲ, ನಾನು ಏನೇನು 38 39 ವರ್ಷದಲ್ಲಿನೇ ಒಂದು 13-14 ವರ್ಷ ನನ್ನ ಸಾಧು ಜೀವನದಲ್ಲಿ ಬಂದು ಧರ್ಮದ ಸಾನ್ನಿಧ್ಯದಲ್ಲಿ ಬಂದು ನಾನು ಈ 13-14 ವರ್ಷದಲ್ಲಿ ನಾನು ಎಷ್ಟೋ ಜನರು ನೋಡಿದ್ದೀನಿ. ಆ ರೀತಿ ಎಷ್ಟೋ ಜನ ಮುನಿಗಳು ತನ್ನ ಚರ್ಯ ಹಾಳು ಮಾಡಿಕೊಂಡು, ಎಷ್ಟೋ ಜನ ಮುನಿಗಳು ಸಮಾಧಿ ಕೂಡ ಒಳ್ಳೆ ರೀತಿಯಿಂದ ಆಗಿಲ್ಲ. ಎಷ್ಟೋ ದೊಡ್ಡ ಸಾಧುಗಳವರು, ಎಷ್ಟೋ ಮಹಾನ್ ಸಾಧುಗಳು, ಆದ್ರೆ ಆರಿಕೆಯರ ಸಂಗತಿಯಲ್ಲಿ ಹೋಗಿ ಆರಿಕೆಯರು ಹೇಳ್ದಂಗೆ ಕೇಳ್ಕೊಂತ ಸಮಾಧಿ ಕೂಡ ಕಟ್ಸ್ಕೊಂಡ್ಬಿಟ್ಟಾರ. ಕೊನೆಯದಾಗಿ ಸಮಾಧಿ ಸಹ ಅವ್ರದ್ದು ಒಳ್ಳೆ ರೀತಿಯಿಂದ ಆಗಿಲ್ಲ, ಕೊನೆ ಮರಣ ಸಹ ಒಳ್ಳೆ ರೀತಿಯಿಂದ ಆಗಿಲ್ಲ. ಎಷ್ಟೋ ಜನ ಅಂತ ಉದಾಹರಣೆಗಳಿದಾವ. ಹೆಸರುಗಳು ಹೇಳೋದು ಬೇಡ, ಯಾವುದು ನಿಂದೆ ಮಾಡುವಂತ ಭಾವನೆ ಇಲ್ಲ. ಉದಾಹರಣೆ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳಲ್ಲಿ ಹೇಳ್ತಾ ಇದ್ದಾರ. ಆ ರೀತಿ ನಾವಿಲ್ಲಿ ನಡ್ಕೊಳ್ಬೇಕು ಅನ್ನೋಂಥ ಭಾವನೆ ನನಗೆ ಇದು ಪ್ರಕಟ ಆಗಬೇಕಂತ ಹೇಳ್ತಾನೆ. ಯಾರ್ದು ನಿಂದೆ ಮಾಡುವಂತ ಭಾವನೆಯಿಂದ ನಾನು ಇಲ್ಲಿ ಯಾರಿಗೂ ಹೇಳ್ತಿಲ್ಲ. जैसे ही आर्या में परिचय करके उसके स्नेह से छूटना शक्य नहीं है, ಅದೇ ರೀತಿ ಆ ಆರಿಕೆಯರ ಪರಿಚಯ ಮಾಡಿಕೊಂಡು ಅವ್ರ ಸ್ನೇಹದಿಂದ ಹೊರಗಡೆ ಬರೋದು ಬಹಳ ಕಷ್ಟಕಾರಕ್ಕಿದೆ, ಶಕ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. साधु के आचरण का नाश करने वाला ऐसा आरिका का बंधन संबंध अन्य संबंध के समान नहीं है, जो चर्म के साथ एक नेक हो गया है. जो चर्म के साथ एक नेक हो गया है, ऐसा वज्र लेप भी उस बंधन की तुलना में कमजोर है. ಎಷ್ಟು ಕಠೋರವಾಗಿದೆ ನೋಡ್ರಿ ಅದು ಚರ್ಯ, ಎಷ್ಟು ಕಠೋರವಾಗಿ ಇಲ್ಲಿ ಹೇಳ್ತಾ ಇದಾರ. ಒಂದು ಸರ್ತಿ ಆ ಮಾತಾಜಿಗಳ ಆರಿಕೆಯರ ಸಂಬಂಧದಲ್ಲಿ ಹೋಗಿ ಬಿಟ್ರಂದ್ರ ಯಾವ ರೀತಿ ಅಂತಂದ್ರೆ ಅದು ವಜ್ರದಿಂದಾನು ಕಟ್ ಮಾಡಕ್ಕಾಗಲ್ಲ ಸಂಬಂಧ, ವಜ್ರಕ್ಕಿಂತ ಕಠೋರವಾಗಿದೆ ಅದು. ಒಮ್ಮೆ ಹೋಗಿ ಆ ಸ್ನೇಹದಲ್ಲಿ ಸಿಕ್ಕಾಕೊಂಡ್ ಬಿಟ್ರಂದ್ರ, ಆ ಸ್ನೇಹದಲ್ಲಿ ಸಿಕ್ಕಾಕೊಂಡ್ ಬಿಟ್ರಂದ್ರ ವಜ್ರದಿಂದ ಕೂಡ ಅವ್ರನ್ನ ಬೇರೆ ಮಾಡ್ಲಿಕ್ಕೆ ಆಗುವುದಿಲ್ಲ. वज्र लेप भी उस संबंध की तुलना में कमजोर है. वह बंधन तो टूट सकता है किंतु आर्या बंधन टूटता नहीं है. ಆ ವಜ್ರಲೇಪದ ಬಂಧನ ನೀವು ಏನಾರ ಮಾಡಿ ಅದಕ್ಕಿಂತ ಶ್ರೇಷ್ಠವಾದ ಏನಾದ್ರು ತಂದು ಒಡೆದನ್ನ ಬೇರೆ ಮಾಡಬಹುದು. ಆದರೆ ಆರಿಕೆಯರ ಸಂಬಂಧ ಇದೆಯಲ್ಲ, ಆ ಸಂಬಂಧ ಬಹಳ ಕಠಿಣ ಇದೆ. ಆ ಸಂಬಂಧವನ್ನು ಬಿಡಿಸೋದು ಬಹಳ ಕಷ್ಟ ಇದೆ ಅಂತ ಹೇಳ್ತಾರೆ ಇಲ್ಲಿ. साधु के लिए आरिका का सहवास ऐसा बंधन है, उसका वर्णन करने के लिए जगत में दृश्यमान कोई भी बंधन उपमा रूप नहीं हो सकता है. ಅದನ್ನು ಹೇಳಲಿಕ್ಕೆ ಬೇರೆ ಉದಾಹರಣೆಗಳಿಲ್ಲ. ಬೇರೆ ನಾವು ದೃಷ್ಟಾಂತಗಳೆಲ್ಲ ಕೊಟ್ಟು ಹೇಳ್ತೀವಿ, ಬೇರೆ ಉದಾಹರಣೆಗಳೆಲ್ಲ ಹೇಳ್ತಿರ್ತೀವಿ. ಈ ಬಂಧನದ ಉದಾಹರಣೆ ಹೇಳಲಿಕ್ಕೆ ಬೇರೆ ಉದಾಹರಣೆ ಜಗತ್ತದಲ್ಲಿ ಸಂಸಾರದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರ ಆಚಾರ್ಯರು. ಅಂದ್ರೆ ಅಷ್ಟು ಭಯಂಕರವಾದಿದೆ. ಸಾಧು ಕೆ ಲಿಯೆ ಆರಿಕಾ ಕಾ ಸಹವಾಸ ಐಸಾ ಬಂಧನ ಹೇ. ಸಾಧುಗಳಿಗೋಸ್ಕರ ಆರಿಕೆಯ ಸಹವಾಸ ಯಾವ ರೀತಿ ಬಂಧನ ಇದೆ ಅಂತಂದ್ರೆ ಉಸ್ಕಾ ವರ್ಣನ್ ಕರ್ನೆ ಕೆ ಲಿಯೆ, ಅದ್ರ ವರ್ಣನೆ ಮಾಡೋದಕ್ಕೋಸ್ಕರ ಜಗತ್ ಮೇ ದೃಶ್ಯಮಾನ್ ಕೋಯಿ ಬಂಧನ ಉಪಮಾ ರೂಪ ನಹಿ ಹೋ ಸಕ್ತಾ. ಈ ಜಗತ್ತಿನಲ್ಲಿ ಅದನ್ನು ಉಪಮೆ ಹೇಳೋದಕ್ಕೋಸ್ಕರ, ಅದರ ಉದಾಹರಣೆ ಹೇಳೋದಕ್ಕೋಸ್ಕರ ಬೇರೆ ಏನು ಇಲ್ಲವೇ ಇಲ್ಲ. ಚರ್ಮಕ್ಕೆ ಸಾತ್ ವಜ್ರಲೇಪ ಭಿ उसके लिए उपमा मान नहीं है. यह बंधन छूट सकता है परंतु आरिका का परिचय ऐसा बंधन है कि उससे छुटकारा पाना अशक्य है. ಏನಿದೆ ಅದು? ಅಶಕ್ಯ ಇದೆ. ಈ ಪ್ರಸಂಗದಲ್ಲಿ ಒಂದು ನನಗೆ ಉದಾಹರಣೆ ನೆನಪಾಯಿತು, ಮಹಾಬಲ ಮುನಿ ಮಹಾರಾಜರದು. ನಾನು ಹೇಳಿದ್ದೀನಿ ಈ ಉದಾಹರಣೆ. ನಾನಲ್ಲಿ ಮಹಾಬಲ ಮುನಿ ಮಹಾರಾಜರದ್ದು ಒಂದು ಉದಾಹರಣೆ ನೆನಪಾಯ್ತು ನನಗೆ. ಒಂದು ಪಂಚಕಲನ ಪೂಜೆಯಲ್ಲಿ ಇದ್ರು ಅವರು. ಒಂದು ಪಂಚಕಲನ ಪೂಜೆಯಲ್ಲಿ ದೊಡ್ಡ ಸಮಾರಂಭ ಇತ್ತು. ಆ ಕಾರ್ಯಕ್ರಮದಲ್ಲಿ ಹೋಗಿದ್ರು. ಸಂಜೆ ಸಮಯ ಸಂಸ್ಕಾರ ಮಾಡ್ತಾ ಇದ್ರು ಮೂರ್ತಿಗಳ ಮೇಲೆ.
ಮೂರ್ತಿಗಳ ಮೇಲೆ ಸಂಸ್ಕಾರ ಮಾಡ್ತಾ ಇದ್ರು. ಸ್ವಲ್ಪ ಲೇಟ್ ಆಗ್ತಾ ಇತ್ತು, ಮುಹೂರ್ತ ಲೇಟ್ ಇತ್ತು, ಕತ್ಲೆ ಆಗ್ತಾ ಇತ್ತು. ಆ ಪೆಂಡಾಲ್ದಿಂದ ಅವ್ರು ಇರುವಂತ ಸ್ಥಾನ ಸ್ವಲ್ಪ ದೂರದಲ್ಲಿತ್ತು. ಸಂಸ್ಕಾರ ಮಾಡಿ ಅವ್ರು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಪಿಂಚಿ ಕಮಲ್ ಹಿಡ್ಕೊಂಡು ಅವ್ರು ಫಾಸ್ಟ್ ಹೊಂಟಿದ್ರು ತನ್ನ ರೂಮ್ ಕಡೆ. ಕತ್ಲೆ ಆಗತ್ತೆ, ಕತ್ಲೆಯಲ್ಲಿ ನಡೆಯೋದು ಬೇಡ, ನಾವು ಕತ್ಲೆಯಲ್ಲಿ ನಡೆದ್ರೆ ದೋಷ ಆಗತ್ತೆ ಅಂತ ಫಾಸ್ಟ್ ಆಗಿ ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ ಜನ ಜಾಸ್ತಿ ಆ ಕಡೆ. ನಮ್ಮ ಕಡೆ ನಿಮ್ಗೆ ಗೊತ್ತು, ಜನ ಜೈನ ಸಮಾಜ ಬಹಳ ದೊಡ್ಡದಿದೆ ಆ ಕಡೆ. ಒಂದೊಂದು ಪಂಚಕರಣ ಪೂಜೆಯಲ್ಲಿ ಒಂದೊಂದು ಕಡಿಮೆ ಕಡಿಮೆ ಅಂದ್ರನ 10-20 ಸಾವಿರ ಜನ ಆರಾಮಾಗಿ ಸೇರ್ತಾರಲ್ಲಿ. ಕಡಿಮೆ ಅಂದ್ರೆ 10-20 ಸಾವಿರ ಜನ ಆರಾಮಾಗಿ ಸೇರ್ತಾರಲ್ಲಿ. ಅಂತ ಸಮಾಜದಲ್ಲಿ ಅವರು ಗರ್ದಿಯಲ್ಲಿ ಜನ ಜಾತ್ರೆಯಲ್ಲಿ ಅವರು ತನ್ನ ಪಿಂಚಿ ಕಮಲ್ ಹಿಡ್ಕೊಂಡು ಒಬ್ಬ ಅಜ್ಜನ ಕರ್ಕೊಂಡು ಫಾಸ್ಟ್ ಆಗಿ ರೂಮ್ ಕಡೆ ಹೊಂಟಿದ್ರು. ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ನಮೋಸ್ತು ಮಾಡಕ್ಕಂತ ಹಿಂಗ್ ಬರ್ತಾನ. ನಮೋಸ್ತು ಮಾಡಿ ಅವನು ಹೋಗ್ತಾ ಇರುವಾಗ ಆ ವ್ಯಕ್ತಿ ಹತ್ರ ಒಂದು ಮಗು ಇರ್ತೈತಿ. ಆ ಮಗುವಿನ ಸ್ಪರ್ಶ ಆಯ್ತು ಮಹಾರಾಜರಿಗ. ಮಗುವಿನ ಏನಾಯ್ತು, ಸ್ಪರ್ಶ ಆಯ್ತು. ಅವ್ರು ಗಡಬಡಿಲಿ ಹೋಗ್ತಾ ಇರುವಾಗ ಅವ್ರು ನೆನಪಿಲ್ಲ, ಹೋದ್ರು ಪಡ ಫಾಸ್ಟ್ ಹೋದ್ರು. ಸ್ವಲ್ಪ ಮುಂದೆ ಹೋದ್ರು, ನೆನಪಾಗಿ ಬಿಡ್ತು ಅವ್ರಿಗೆ. ಅಯ್ಯೋ ಒಂದು ಮಗು ಮುಟ್ಟತಪ್ಪ, ನನಗೆ ಮಗು ಮುಟ್ಟಿತು ಅಂತ ನೆನಪಾಯ್ತು. ಮಗು ಮುಟ್ಟತಂತ ನೆನಪಾದಾಗ ಇದು ಸತ್ಯ ಘಟನೆ ಇದೆ. ಇದು ಯಾವ ಘಟನೆ ಇದೆ? ಇದು ಸತ್ಯ ಘಟನೆ. ಇದು ಆಚಾರ್ಯ ಅಲ್ಲ, ನಮ್ಮ ಮಹಾಬಲ ಮುನಿ ಮಹಾರಾಜರದು ಸತ್ಯ ಜೀವನದಲ್ಲಿ ನಡೆದಿರುವಂತ ಘಟನೆ ಇದು. ಆ ಮಹಾಬಲ ಮುನಿ ಮಹಾರಾಜ ಸ್ವಲ್ಪ ಮುಂದೆ ಹೋದ ಕೂಡಲೇ ನೆನಪಾಗತ್ತೆ ಅವರಿಗೆ. ನೆನಪಾದ ಕೂಡಲೇ ಜೊತೆಗೆ ಒಬ್ಬ ಅಜ್ಜ ಇದ್ದಲ್ಲ, ಆ ಅಜ್ಜಾಗ ಹೇಳ್ತಾರೆ, ಹೋಗೋ ಸ್ವಲ್ಪ ಹಿಂದೆ ಓಡ್ಕೊಂತ ಹೋಗಿ ಬರೋಗ ಅಂತಂದ್ರು. ಯಾಕ್ರಿ ಮಹಾರಾಜ್ರೆ ಏನಾಯ್ತ್ರಿ? ಕಮಲ್ ಕೂಡ ನೀವು ಹೋಗೋ, ಆ ಮಗು ಇತ್ತಲ್ಲ, ಮಗು ಗಂಡಿದೆಯೋ ಹೆಣ್ಣಿದೆಯೋ ನೋಡಿ ಬರೋಗ ಅಂತ ಹೇಳಿದ್ರು. ಏನಂದ್ರು? ಮಗು ಗಂಡಿದೆಯೋ ಹೆಣ್ಣಿದೆಯೋ ನೋಡಿ ಬರೋಗು ಅಂತ ಹೇಳಿದ್ರು. ಅಜ್ಜ ಓಡ್ಕೊಂತ ಹೋದ ವ್ಯಕ್ತಿನ ಕರೆದ. ಮಗು ಗಂಡು ಹುಡುಗಿದೆಯೋ ಹೆಣ್ಣು ಹುಡುಗಿದೆಯೋ ಅಂತ ಕೇಳ್ದ. ಹೆಣ್ಣು ಹುಡುಗಿದೆಯೋ ಗಂಡು ಹುಡುಗಿದೆ ಅಂತ ಕೇಳಿದಾಗ ಹೇಳ್ತಾನ ಗಂಡು ಹುಡುಗಿದರಿ ಅಂತ. ಅಜ್ಜ ಗಂಡು ಹುಡುಗಿದೆಯದು ಅಂತ ಹೇಳಿದಾಗ ಮತ್ತೆ ಓಡ್ಕೋತ ಬಂದು ಮಹಾರಾಜರಿಗೆ ಹೇಳ್ತಾನ, ಮಹಾರಾಜರೇ ಅದು ಗಂಡು ಹುಡುಗಿದೆ ಅಂತ ಹೇಳಿದ್ರು ಮಹಾರಾಜರಿಗೆ ಹೇಳಿದ್ಕೊಡು. ಒಳ್ಳೇದಾಯ್ತಪ್ಪ, ಹೆಣ್ಣು ಹುಡುಗಿರ್ತಿತ್ರ ನಾಳೆ ನನಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತಿತ್ತು. ಯಾರು? ನಿಮ್ಮ ಭಾವ ಇರ್ಲಿ ಅಂದ್ರೆ ಬೆಂಕಿ ಹಚ್ಚರ ಭಾವಗಳಿಗೆ. ನಿಮ್ಮ ಭಾವಗಳಿಗೆ ಅಂದ್ರೆ ಬೆಂಕಿ ಹಚ್ಚರ ಕಡೆ. ಇಲ್ಲಿ ಮುಂದೆ ಬರ್ದಿತ್ತು, ನಾಳೆ ಬೆಳಿಗ್ಗೆ ಬರ್ದಿತ್ತು ನೋಡ್ರಿ. ಅದು ಸ್ತ್ರೀ ಪರಿಚಯ 22 ಪರಿಚಯದಲ್ಲಿ ಸ್ತ್ರೀ ಪರಿಚಯ ಬರೋದಿದೆ. ನಿಮಗಿದೆ ಹಬ್ಬ, ಅದಕ್ಕೆ ಅದನ್ನ ಇಟ್ಕೊಂಡು ನಾನು ಇಲ್ಲಿ ಬೆಳಿಗ್ಗೆ ಅದನ್ನ 22 ಪರಿಚಯದಲ್ಲಿ ಸ್ತ್ರೀ ಪರಿಚಯ ಇದೆ. ಅದರಲ್ಲಿ ಏನೇನು ಯಾವ್ಯಾವ ರೀತಿ ಹೇಳಿದ್ರೆ ತಿಳ್ಕೊಳಕ್ರಿ. ಅವಾಗ ಭಾವ ಮುಖ್ಯ ಅಂತ ದ್ರವ್ಯ ಜೊತೆಗೆ ನಾವೇನು ಮಾಡ್ರಾಗತ್ತ? ಕಠೋರವ ಶಬ್ದದಲ್ಲಿ ಕೇಳ್ತಿದ್ದೆ ನಾನೀಗ. ಭಾವ ಮುಖ್ಯ ಅಂತಂದ್ರೆ ದ್ರವ್ಯ ಜೊತೆಗೆ ನಾವೇನು ಏನ್ ಬೇಕಾದ್ರೂ ಮಾಡ್ರಾಗತ್ತ? ಮಹಾಬಲ ಮುನಿ ಮಹಾರಾಜರು ಬರೀ ಸ್ಪರ್ಶ ಆದ್ರೆ ಆ ಮುದುಕನ ಕಳಿಸಿದ್ರು, ಹುಡುಗ ಇದೆ ಹುಡುಗಿ ಇದೆ ನೋಡಿ ಬರೋಗಂತ ಸಣ್ಣ ಕೂಸದು. ಹುಡುಗಿ ಅಂತ ಇರ್ತಿತ್ತಂದ್ರೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಂತಂದ್ರು ಅವರು. ಹೋಗಿ ಡಬ್ ಬೀಳ್ತಾರಲ್ಲಿ ಕಾಲ್ ತೊಳಿಲಿಕ್ಕೆ. 18,000 ಶೀಲ ವ್ರತಗಳಿದಾವ, ಒಂದಲ್ಲ ಎರಡಲ್ಲ. ಎಷ್ಟು? 18,000 ಶೀಲ ವ್ರತ ಇದಾವ. ಅವ್ರ ಅಂತ ಆಚಾರ್ಯ ಒಟ್ಟಕೇರಿ ಸ್ವಾಮಿಗಳು ಬರೆದಿಟ್ಟವ್ರು ಮೂರ್ಖರವರು ಇವ್ರ ಮುಂದೆ. ಆಚಾರ್ಯ ಒಟ್ಟಕೇರಿ ಸ್ವಾಮಿಗಳು ಇವ್ರ ಮುಂದೆ ಹುಚ್ಚರು ಪಾಪ ಅವರು. ಯಾಕೆ? 18,000 ದೋಷಗಳನ್ನ ಬರೆದಾರಲ್ಲ, ಬ್ರಹ್ಮಚರ್ಯ ವ್ರತದ ರಕ್ಷಣೆ ಮಾಡ್ಬೇಕಾದ್ರೆ ಈ 18,000 ದೋಷಗಳಿಂದ ನೀನ್ ರಹಿತ ಆಗಪ್ಪ, ನೀನ್ ಬ್ರಹ್ಮಚಾರ್ಯ ಶೀಲವ್ರತ ರಕ್ಷಣೆ ಆಗತ್ತೆ ಅಂತ ಆಚಾರ್ಯ ಒಟ್ಟಕೇರಿ ಸ್ವಾಮಿಗಳು ಹೇಳಿದವರು ತಪ್ಪಾಗಿರಬಹುದು. ಹಾಗಾದ್ರೆ ಏನೇನ್ ನಡೆದವು ನಿಮ್ಮದೆಲ್ಲ ಸರ್ಕಸ್ಗಳು ಏನೇನ್ ನಡೆದವು ನೋಡ್ರಿ. ಧರ್ಮದ ರಕ್ಷಣೆ ಮಾಡಿ ಧರ್ಮದ ಪ್ರಭಾವನೆ ಮಾಡ್ಲಿಕ್ಕೆ ಆಗದಿದ್ರೆ ಸಾಯಿರ ಕಡೆ ಅಪ್ರಭಾವನೆ ಮಾಡಕ್ ಹೋಗ್ಬೇಡ್ರಿ. ಧರ್ಮದ ರಕ್ಷಣೆ ಮಾಡಕ್ ಆಗದಿದ್ರೆ ಸಾಯಿರ ಕಡೆ ಧರ್ಮ ಹಾಳರ ಮಾಡಕ್ ಹೋಗ್ಬೇಡ್ರಿ. ಧರ್ಮ ಉಳಿಸೋಕಾಗದಿದ್ರೆ ಸಾಯಿರ ಕಡೆ ಧರ್ಮ ನಾಶರೇ ಮಾಡಕ್ ಹೋಗ್ಬೇಡ್ರಿ. ನಾವೇನ್ ಮಾಡೋದ? ಹಾಳು ಮಾಡ್ತಾ ಇರೋದ. ನಾವೇನ್ ಮಾಡ್ತಾ ಇರೋದು? ನಾಶನೇ ಮಾಡ್ತಾ ಇರೋದು. ನಾವೇನ್ ಮಾಡ್ತಾ ಇರೋದು? ಅಪ್ರಭಾವನೆ ಮಾಡ್ತಾ ಇರೋದು. ಯಾರಿಗೋಸ್ಕರ? ಸ್ವಂತ ಸಮಾಧಾನಗೋಸ್ಕರ. ನಮ್ಮ ಬೇಳೆ ಬೇಯಿಸೋದಕ್ಕೋಸ್ಕರ ಇನ್ನೊಬ್ಬರು ಒಲೆಯಲ್ಲಿ ನೀರು ಹಾಕ್ತಾ ಇದೀವಿ ನಾವು, ಹೌದಲ್ರಿ?
ಖರೇನೆ ಇರ್ತಾವ ನಮ್ಮ ಹತ್ರ, ಇಂಥವೆಲ್ಲ ಇರಂಗಿಲ್ಲ ನೋಡ್ರಿ. ಇಲ್ಲಿ ಮುಂದೆ ಹೇಳ್ತಾರ ನೋಡ್ರಿ, ಈಗ मुमुक्षु यतियों का ब्रह्मचर्य स्त्री संसर्ग द्वारा निश्चित ही विनिष्ट हो जाता है. ಸಂಸರ್ಗದ ಅರ್ಥ ಹೇಳಿ ನನಗೆ, ಬಹಳ ಬೇಡ ಇನ್ನ. ಸಂಸರ್ಗದ ಅರ್ಥ ಹೇಳಿ. ಸಂಸರ್ಗ ಅನ್ನುವಂಥ ಶಬ್ದ ಇದೆಯಲ್ಲ, ಈ ಶಬ್ದದ ಅರ್ಥ ಹೇಳಿಬಿಡಿ ಬಾಸ್, ನಂಗೆ ಬೇರೆ ಏನು ಬೇಡ. ಏನ್ ಹೇಳಿದ್ರಲ್ಲ ಆಚಾರ್ಯ ಭಗವಂತರು, ಬರೇ ಹತ್ರ ಬಂದ್ರೆ ಸಾಕು ಕರಿಗೆ ಹೋಗ್ತೀರ ಅಂತ ಹೇಳಿದ್ರು. ಇನ್ನು ಮುಟ್ಟಿದ್ರೆ, ಹತ್ರ ಬಂದ್ರೇನೆ ಕರಿಗೆ ಹೋಗ್ತೀರ ಅಂತ ಹೇಳ್ತಾ ಇದಾರ. ಮುಟ್ಟಿದ್ರೆ ಏನ್ ಪರಿಸ್ಥಿತಿ? ಮುನಿಗಳ ಪರಿಣಾಮದಲ್ಲಿ ಏನೇನಾಗ್ತಾ ಇದಾವ, ಹಲಚಲ್ ಆಗ್ತಾ ಇದಾವ, ಯಾರಿಗೆ ಗೊತ್ತದು? ನೀವೇನು ನಿಮ್ಮ ಭಕ್ತಿಯಿಂದ ಬಂದು ಮುಟ್ಟಿದ್ರೆ ಓಡಿ ಹೋದ್ರಿ. ನೀವು ನಿಮ್ಮ ಭಕ್ತಿಯಿಂದ ಭಗವಂತರಂತ ಗುರುಗಳಂತ ನೀವು ಸ್ವೀಕಾರ ಮಾಡಿ ಪಾದ ಸ್ಪರ್ಶ ಮಾಡಿದ್ರಿ, ಪಾದ ಪೂಜೆ ಮಾಡಿದ್ರಿ, ನಮೋಸ್ತು ಅಂದ್ರಿ, ಮುಟ್ಟಿದ್ರಿ, ಹೋದ್ರಿ. ಇಲ್ಲೇನ ನಮ್ಮ ಪರಿಣಾಮಗಳಲ್ಲಿ ಕೆಳಗೆ ಮೇಲೆ ಆಗ್ತಾ ಇದಾವ. ಅನುಭವಿಸೋರು ಯಾರು ಅದನ್ನ? ಕರ್ಮ ಕಟ್ಕೊಳ್ಳೋರು ಯಾರು? ಕರ್ಮ ಕಟ್ಕೊಂಡು ಅನುಭವಿಸೋರು ಯಾರು ಅದನ್ನ? ನಾಳೆ ಭೋಗಿಸೋರು ಯಾರು ಅದನ್ನ? ಮುನಿಗಳ. ಅನುಭವಿಸೋರು ಯಾರು? ಮುನಿಗಳ. ನಮ್ಮದು ಪುಣ್ಯ ಇದೆ ದಕ್ಷಿಣ ಭಾರತದಿನ್ನು, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮದಿನ್ನೂ ಬಹಳ ಪುಣ್ಯ ಇದೆ. ಇಂಥದ್ದೇನೂ ಆಗಿಲ್ಲ ಇಲ್ಲಿ. ಉತ್ತರ ಕಡೆ ನೋಡಿದ್ರೆ ಎಷ್ಟು ಏನಾಗಿದಾವ, ಉತ್ತರ ಕಡೆ ನೋಡ್ರಿ ಎಷ್ಟು ಏನೇನಾಗಿದಾವ, ಎಷ್ಟು ಜನ ಭ್ರಷ್ಟರಾದ್ರ. ಕೆಲವೊಂದು ನಮ್ಮ ಬಾಯಿಗೆ ಬರ್ತಾವ, ಮಾತಾಡಬಾರ್ದವನು ನಮ್ಮವ್ರು ಅಷ್ಟೇ ನೋಡ್ತಾರ ಅಂತ ಹೇಳ್ತಾ ಇದೀನಿ. ಇದು ನಮ್ಮ ದಿಗಂಬರ ಮುನಿಗಳನ್ನ ಒಬ್ಬರನ್ನ ಜೈಲದಲ್ಲಿ ಕೂರಿಸಿದಾರ. ಇಂಥ ವಿಷಯದಲ್ಲಿನೇ ಬಿದ್ದು ಜೈಲದಲ್ಲಿದ್ದಾರೆ ಅವರು. ನಮ್ಮ ದಿಗಂಬರ ಮುನಿಗಳ ಎಷ್ಟೋ ಜನ ಬಟ್ಟೆ ಹಾಕಿ ಹೊರ ಹಾಕಿದ್ರು. ಸಮಾಜ ಸೇರಿ ಬಟ್ಟೆ ಹಾಕಿ ಬಟ್ಟೆ ತೊಡೆದು ಕಳಿಸ್ಬಿಟ್ರು ಅವ್ರನ್ನ. ಯಾಕೆ? ಇದೇ ಬಂದು ಮುಟ್ಟಿ ಹೋಗ್ತೀರಾ, ಪರಿಣಾಮ ಹಾಳಾಗ್ತಾವ, ಕಂಟ್ರೋಲ್ ಆಗಲ್ಲ, ಹತೋಟಿ ಇಲ್ಲ, ಮನಸ್ಸು ಕಂಟ್ರೋಲ್ದಲ್ಲಿ ಇಲ್ಲ, ಪಂಚೇಂದ್ರಿಯ ಕಂಟ್ರೋಲ್ದಲ್ಲಿ ಇಲ್ಲ. ನೀವು ಹಾಕೋ ತಿನ್ನೋ ಅನ್ನನ ನಾವು, ನೀವು ಹಾಕೋ ಅನ್ನನ ತಿನ್ನಬೇಕು. ಅದೇ ಪರಿಣಾಮ ಹಾಳಾಗ್ತಾವ. ಅದೇ ಪರಿಣಾಮ ಹಾಳಾಗಿ ಭ್ರಷ್ಟರಾಗಿ ಸಾಧುಗಳು ಮನೆಗೆ ಹೋಗ್ಬೇಕಾಗತ್ತ, ಬಟ್ಟೆ ಹಾಕೊಂಡು ತಿರ್ಗಬೇಕಾಗತ್ತ. ಸಮಾಜದಲ್ಲೂ ಇಲ್ಲ, ಧರ್ಮದಲ್ಲೂ ಇಲ್ಲ. ಯಾರು ತಪ್ಪಿವು? ತಪ್ಪಾರ್ದು ಮುನಿಗಳದು. ಮುನಿಗಳದ್ದು ತಪ್ಪು. ಮಾಡೋರ್ಯಾರು? ನೀವು. ಅನುಭವಿಸೋದ್ಯಾರು? ನಾವು. ಮತ್ತೆ ಹೇಳೋದೇನ ಭಾವ. ಭಾವ ಯಾವಾಗ ಹಾಳಾಗ್ತಾವ ಗೊತ್ತಿಲ್ಲಮ್ಮ. ಕರ್ಮ ಸಿದ್ಧಾಂತ ಇದು ಪಂಚಮ ಕಾಲದೆ, ಕಲಿಕಾಲದೆ, ಹೀನ ಸಂವಹನ ಇದೆ. ಹೀನ ಸಂವಹನ, ನಿಕೃಷ್ಟ ಸಂವಹನ ಇದೆ ಇಲ್ಲಿ. ಆಚಾರ್ಯ ಅಮಿತಗತಿ ಸ್ವಾಮಿಗಳು ಆರೀಕೆಯರ ಸಂಸರ್ಗ ಮಾಡಬೇಡ ಅಂತ ಹೇಳಿದಾರ. ಬೆಂಕಿ ಹತ್ರ ಹೋದ್ರೆ ನೀನು ಕರಿಗೆ ಹೋಗ್ತೀಯ ಅಂತ ಹೇಳಿದಾರ. ಮುಟ್ಟಿದ್ರೆ ಏನ್ ಹೇಳ್ರಿ? ಹತ್ರ ಹೋದ್ರೆ ಕರಗ್ತೀರ ಅಂತ ಹೇಳ್ತಾ ಇದಾರ. ಮುಟ್ಟಿರೋ ಪರಿಸ್ಥಿತಿ ಏನಾಗಬಹುದು ಹೇಳ್ರಿ ಮುನಿಗಳದು? ಆರೀಕೆಯರಿಗೆ ಹೇಳ್ತಾ ಇದಾರ. ಸಾಧುಗಳ ಪರಿಸ್ಥಿತಿ, ಸ್ತ್ರೀಯರ ಪರಿಸ್ಥಿತಿ ಹೇಳ್ರಿ. ಇನ್ನು ಮುಂದೆ ಬರ್ತೈತಿ ಸ್ತ್ರೀಯರದು. ಇಲ್ಲಿ ಹೇಳಿದ್ರು, ಅದನ್ನು ಹೇಳಿದ್ರು. ಮಹಿಳೆಯರಿರ್ಲಿ, ಬಾಲಿಕೆಯರಿರ್ಲಿ, ವೃದ್ಧರಿರ್ಲಿ, ಕುರೂಪ ಇರ್ಲಿ, ಸ್ವರೂಪ ಇರ್ಲಿ, ಎಲ್ಲ ಹೇಳಿರ್ಲಿ. ಮತ್ತೇನು ಹೇಳ್ಬೇಕು? ಉಳಿತೇನಿದ್ರಾಗೇನು ಹೇಳೋದು? ಇದಕ್ಕಿಂತ ಮುಖ್ಯವಾಗಿ ಮುಂದೆ ಬ್ರಹ್ಮಚರ್ಯ ಬರ್ತದೆ, ಬರುತ್ತಲ್ಲ. ಇದಕ್ಕಿಂತ ಮುಖ್ಯವಾಗಿ ನಿಮಗೆ ಹೇಳ್ತೀನಿ, ಮುಂದೆ ಬ್ರಹ್ಮಚರ್ಯದ ಬರುತ್ತೆ. ಇದು ಒಂದು ಫೋಟೋ. ಈ ಫೋಟೋದ ಮೇಲೆ ಒಂದು ಸ್ತ್ರೀಯರ ಫೋಟೋ ಇತ್ತಂದ್ರ ಅದು ಮಾತಾಜಿ ಇರ್ಲಿ, ಅಥವಾ ಒಂದು ಸ್ತ್ರೀ ಇರ್ಲಿ, ಅಥವಾ ಒಂದು ಶಿಲೆದ ಒಂದು ಶಿಲಾ ಬಾಲಿಕೆ ಇರ್ಲಿ, ಅದನ್ನು ಸ್ಪರ್ಶ ಮಾಡಿದ್ರು ಕೂಡ ನಿಮ್ ಬ್ರಹ್ಮಚರ್ಯ ವ್ರತ ಹಾಳಾಗತ್ತೆ ಅಂತ ಹೇಳಿದಾರ. ನೀವೇನು ಮುಟ್ಟಬೇಕಂತ ಮುಟ್ಟಲ್ಲ, ಇನ್ನೇನು ಆ ಕಡೆ ಈ ಕಡೆ ಮಾಡುವಾಗ ಮುಟ್ಟಿದ್ರು ಕೂಡ ನಿಮ್ಮದು ಬ್ರಹ್ಮಚರ್ಯ ವ್ರತ ಮುಗಿತಲ್ಲಿ. ನಿಮ್ಮ 18,000 ಶೀಲ ವ್ರತದಲ್ಲಿ ದೋಷ ಬಂತಂತ ಹೇಳಿದಾರೆ ದಿಗಂಬರ ಮುನಿಗಳಿಗೆ. ಮತ್ತೇನು ಹೇಳೋದ ಆಚಾರ್ಯರು? ಎಷ್ಟು ಹೇಳೋದು ನಿಮಗ? ಆದ್ರೂ ನಾವು ಕೇಳಲ್ಲ. ಮೊಂಡ ಜನರು ಯಾರು ಮುಟ್ಟನವರು ಮಿಥ್ಯಾ ದೃಷ್ಟಿಗಳಂತೆ. ಮತ್ತೆ ಎಲ್ಲಿ ಹಾಕೋದು ಹೇಳ್ರಿ ಇವ್ರನ್ನ ಹೋಗಿ ನಿಮ್ಮನ್ನ. मुमुक्षु यतियों का ब्रह्मचर्य स्त्री संसर्ग द्वारा निश्चित ही विनिष्ट हो जाता है, जैसे भीषण सर्प द्वारा मेंढक नष्ट हो जाता है. ಎಂತ ಉದಾಹರಣೆ ಕೊಟ್ಟರು ನೋಡ್ರಿ, ಎಂತ ಉದಾಹರಣೆ ಕೊಟ್ರಿ ಇಲ್ಲಿ. ಮುಮುಕ್ಷು ಯತಿಗಳದು, ಮುಮುಕ್ಷು ಮುನಿಗಳದು ಬ್ರಹ್ಮಚರ್ಯ ವ್ರತ ಹೇಗೆ ನಾಶ ಆಗತ್ತಂದ್ರೆ ಸ್ತ್ರೀ ಸಂಸರ್ಗ ದ್ವಾರ. ಸ್ತ್ರೀ ಸಂಸರ್ಗ ಅಂದ್ರೇನ? ಸ್ತ್ರೀ ಸುತ್ತಮುತ್ತ ಹತ್ರದಲ್ಲಿ ಇದ್ರೂ ಮುಗಿದೋಯ್ತಲ್ಲಿ.
स्त्री संसर्ग द्वारा ब्रह्मचर्य व्रत विनष्ट हो जाता है. ಜೈಸೆ ಯಾವ ರೀತಿ ಅಂತಂದ್ರ ಒಂದು ಭೀಷಣವಾದ ಸರ್ಪದ ಮುಂದೆ ಒಂದು ಮೆಂಡಕ ಕಪ್ಪೆ, ಆ ಸರ್ಪ ಕಪ್ಪೆಯನ್ನು ನುಂಗಿ ಬಿಡುತ್ತಲ್ಲ, ಹಾಗೆ ಸ್ತ್ರೀಯರ ಸಂಸರ್ಗ ಮುನಿಗಳ ಬ್ರಹ್ಮಚರ್ಯ ವ್ರತವನ್ನು ನುಂಗಿ ಬಿಡುತ್ತಿದೆ. ಅದು ಮುನಿಗಳ ಬ್ರಹ್ಮಚರ್ಯ ವ್ರತ ಹಾಳು ಮಾಡಿ ಬಿಡ್ತಿದ್ದೆ ಅಂತ ಹೇಳಿದಾರ. ಇವೆಲ್ಲ ನಾವು ಹೇಳ್ತೀವಲ್ಲ ಸಾಧು ಹತ್ಯೆದ ಪಾಪಗಳು ಇಲ್ಲಿದ ನೋಡ್ರಿ. ಇವೆಲ್ಲ ಪರಿಣಾಮ ಒಂದು ಸಾಧುಗಳು ಹಾಳು ಮಾಡಿದ್ರಂದ್ರ ಒಂದು ಸಾಧು ನೀವು ಹತ್ಯೆ ಮಾಡಿದ್ದ ಪಾಪ ಕಟ್ಕೊಂಡಿದ್ರ ಅಂತ ಹೇಳಿದಾರೆ. ಇಲ್ಲಿ ಒಂದು ಸಾಧುಗಳ ಪರಿಣಾಮ ನನ್ನ ನಿಮಿತ್ತದಿಂದ ಏನಾದರೂ ಹಾಳಾದ್ರೆ, ಸಾಧುಗಳ ಪರಿಣಾಮ ರತ್ನತ್ರೆಯಿಂದ ಕೆಳಗಡೆ ಇಳಿದ್ರೆ, ಸಂಯಮದಿಂದ ಅಸಂಯಮದಲ್ಲಿ ಬಂದ್ರೆ, ತ್ಯಾಗದಿಂದ ಭೋಗದಲ್ಲಿ ಬಂದ್ರೆ ಮುಗುತ್ತಲ್ಲಿ ಸಾಧು ಹತ್ಯೆ ಮಾಡಿರೋ ಪಾಪ ಕಟ್ಕೊಂಡಿದೀವಿ ಅಂತ ಹೇಳಿದಾರೆ. ನಮಗೆ ಇಲ್ಲಿ ಸಾಧುಚರ್ಯೆಯಿಂದಲೇ ಕೆಳಗಡೆ ಇಳಿಸ್ಬಿಟ್ಟಿವಲ್ಲ ನಾವು ಅವ್ರನ್ನ. ಮತ್ತೇನು ಸಾಧು ಹತ್ಯೆನೇ ಮಾಡಿದೀವಿ ಅಲ್ಲಿ ನಾವು. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರ, ಅತಃ ಸಾಧುವಂಕೋ ಬ್ರಹ್ಮಚರ್ಯಕ್ಕೆ ರಕ್ಷಾ ಕೇಳಿಯೇ, ಸಾಧುಗಳಿಗೆ ತನ್ನ ಬ್ರಹ್ಮಚರ್ಯದ ರಕ್ಷಣೆ ಮಾಡೋದಕ್ಕೋಸ್ಕರ ಸರ್ವತಃ ಏನ್ ಹೇಳ್ತಾರಲ್ಲಿ, ಸರ್ವತಃ ಸ್ತ್ರೀಯೋ ಕಾ ಸಂಪರ್ಕ ತ್ಯಾಜ ಬತಾಯಾ ಹೇ, ಸ್ತ್ರೀಯರ ಸಂಪರ್ಕ ತ್ಯಾಗ ಅಂತ ಹೇಳಿದಾರ. ಜೈಸೆ सर्वस्व लूटने वाले चोरों का संपर्क पुरुषों को सदा त्याज होता है. ಕಳ್ಳರ ಸಂಗತಿ ಮಾಡಬೇಡ ಅಂತ ಹೇಳ್ತಾರಲ್ಲ, ಯಾಕೆ ಹೇಳಿ? ಯಾವಾಗ ನಿಮ್ಮನ್ನು ಲೂಟಿ ಮಾಡ್ತಾರೆ ಹೇಳಕ್ಕಾಗಲ್ಲ. ಕಳ್ಳರ ಸಂಗತಿ ಮಾಡಿದ್ರೆ ಯಾವಾಗ ನಿಮ್ಮ ಲೂಟಿ ಮಾಡ್ತಾರೆ ಹೇಳಕ್ಕೆ ಆಗುವುದಿಲ್ಲ. ಅದಕ್ಕೆ ಕಳ್ಳರ ಸಂಗತಿ ಮಾಡಬೇಡಪ್ಪ ಅಂತ ಹೇಳ್ತಾರ. ಹಾಗೆ ಇಲ್ಲಿ ಸ್ತ್ರೀಯರ ಸಂಪರ್ಕ ಇಟ್ಕೊಳ್ಬೇಡ, ನಿನ್ನ ಬ್ರಹ್ಮಚರ್ಯ ಯಾವತ್ ಲೂಟಿ ಆಗತ್ತೆ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ ಸಾಧುಗಳಿಗೆ ಇಲ್ಲಿ ಅವರು. अभिप्राय यह है कि जो अपने ब्रह्मचर्य की सुरक्षित करना चाहते हैं उन साधु पुरुषों को बाल हो, वृद्ध हो, युवा हो, आरिका हो, श्राविका हो, गृहिणी हो इत्यादि इत्यादि हर प्रकार की स्त्री समुदाय का संसर्ग त्याग देना चाहिए. हर प्रकार का स्त्री, ಎಲ್ಲಾ ಪ್ರಕಾರದ ಸ್ತ್ರೀಯರ ಸಂಪರ್ಕ ತ್ಯಾಗ ಇಟ್ಟಿರ್ಬೇಕು, ತ್ಯಾಗ ಮಾಡ್ಬೇಕಂತ ಹೇಳ್ತಾರೆ ಇಲ್ಲಿ. ತ್ಯಾಗ ದೇನಾ ಚಾಹಿಯೆ. ಉನ್ಸೆ ವಾರ್ತಾಲಾಪ್ ಏನ್ ಹೇಳಿದ್ರು? ವಾರ್ತಾಲಾಪ್ ಇನ್ನು ಮುಟ್ಟೋದ್ ಕತೆ ದೂರ. ಅವ್ರದ್ದು ವಾರ್ತಾಲಾಪ್, ಉನ್ಸೆ ವಾರ್ತಾಲಾಪ್, ನಿವಾಸ, प्रतिक्रमण, चर्या आदि सर्व क्रिया सर्वथा त्याग करने योग्य है. ಅವ್ರ ಜೊತೆಗೆ ವಾರ್ತಾಲಾಪ ಇಟ್ಕೊಳ್ಬಾರ್ದು, ಅವ್ರು ಇರುವಂತ ಸ್ಥಾನದಲ್ಲಿ ನಾವಿರಬಾರ್ದು, ಅವ್ರ ಜೊತೆ ಕುತ್ಕೊಂಡು ಪ್ರತಿಕ್ರಮಣ ಮಾಡಬಾರ್ದು, ಅವ್ರ ಜೊತೆಗೆ ಚರ್ಯಾ ಮಾಡಬಾರ್ದು. ಆದಿ ಮತ್ತೆ ಬಹಳ ಇವೆಲ್ಲ ಆದಿದಲ್ಲಿ ಸರ್ವ ಕ್ರಿಯಾ ಸರ್ವತಾ ತ್ಯಾಗ ಕರ್ನೆ ಯೋಗ್ಯ ಹೇ, ಎಲ್ಲಾ ಕ್ರಿಯೆಗಳು ತ್ಯಾಗ ಮಾಡುವಂತ ಯೋಗ್ಯ ಇದೆ. ಅವಾಗ ಮುನಿ ಧರ್ಮದ ರಕ್ಷಣೆ, ಬ್ರಹ್ಮಚರ್ಯ ವ್ರತದ ರಕ್ಷಣೆ ಆಗುತ್ತದೆ. ಅನ್ಯತಾ ಅಲ್ಲಿ ನಂಬರ್ಗಳಾಗಿದಾವ ಅವ್ರದ್ದು ಉತ್ತರ ಭಾರತದಲ್ಲಿ, ಇನ್ನು ದಕ್ಷಿಣ ಭಾರತದಲ್ಲಿ ಕೂಡ ಆಗಬಹುದು. ಹಾಗಾದ್ರೆ ಹೌದಲ್ರಿ? ಉತ್ತರ ಭಾರತದಲ್ಲಿ ಆಗಿದಾವ, ದಕ್ಷಿಣ ಭಾರತದಲ್ಲಿನೂ ಪಕ್ಕ ರಿಪೋರ್ಟ್ ಇದಾವ ಅಂತ ತಿಳ್ಕೊಳ್ಳೋದು. ನೋಡ್ರಿ, ಧರ್ಮ ಉಳಿದಿದೆ ದಕ್ಷಿಣ ಭಾರತದಲ್ಲಿ, ಧರ್ಮ ಉಳಿಯೋದಿದೆ ದಕ್ಷಿಣ ಭಾರತದಲ್ಲಿ. ಧರ್ಮ ಏನಾದ್ರೂ ಉಳಿದಿದೆ ಅಂತಂದ್ರೆ ಅದು ದಕ್ಷಿಣ ಭಾರತದಲ್ಲಿ ಉಳಿದಿದೆ. ಧರ್ಮ ಏನಾದ್ರೂ ಕೊನೆಗೆ ಉಳಿಯೋದಿದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಉಳಿದಿದೆ. ಆ ಧರ್ಮದ ರಕ್ಷಣೆ ಮಾಡಕ್ ಪ್ರಯತ್ನ ಪಡಿ, ಧರ್ಮ ಹಾಳು ಮಾಡಕ್ಕೆ ಪ್ರಯತ್ನ ಪಡಬೇಡಿ. ಕೇಳ್ತಾವ್ರು ಎಲ್ಲರೂ, ಇಲ್ಲಿ ಕುಂತವ್ರಿಗೆ ಅಷ್ಟಲ್ಲ, ನಂತರ ವಿಡಿಯೋ ಅಪ್ಲೋಡ್ ಆದಾಗ ಅವ್ರು ಯಾರ್ಯಾರು ಕೇಳ್ತಾರ ಅವ್ರು ಎಲ್ಲರಿಗೂ आर्या के संग समान अन्य जो कोई द्रव्य आरिकार संघ के समान, आरिकार संघ समान अन्य कोई द्रव्य क्षेत्र पदार्थ स्नेह बंधन का एवं कर्म बंधन का कारण है, वह सर्व ही मन वचन और काय से छोड़कर संयम में दृढ़ चित्त मुनियों को सदा प्रयत्नशील रहना चाहिए. अर्थात संयमशील व्रत आदि को दृढ़ता स्थिरता तभी होगी जब स्नेह मोह और विकार कारक स्त्री आदि का संपर्क सर्वथा छोड़ दिया जाएगा. ಆರಿಕೆರ ಸಮಾನ ಮತ್ತೆ ಏನೇನ ದ್ರವ್ಯ ಇದಾವ, ಕ್ಷೇತ್ರ ಇದಾವ, ಪದಾರ್ಥ ಇದಾವ, ಸ್ನೇಹ ಇದೆ, ಬಂಧನಕ ಏವಂ ಕರ್ಮ ಬಂಧನಕ ಕಾರಣ, ಬಂಧನ ಮತ್ತು ಕರ್ಮ ಬಂಧನಕ್ಕೆ ಏನೇನು ಕಾರಣಗಳಿದಾವ ಅವೆಲ್ಲವನ್ನು ಮನ ವಚನ ಕಾಯ ಪೂರ್ವಕ ಏನ್ ಮಾಡ್ಬೇಕು?
ಭೋಗ ಮಾಡಬೇಕು, ತ್ಯಾಗ ಮಾಡಬೇಕು. ವಿಚಾರ ಮಾಡಿಕೊಡ್ರಿ. ಇಷ್ಟು ಕಠೋರವಾಗಿ ಆಚಾರ್ಯರು ನಮಗೆ ಹೇಳಿದಾರೆ ಅಂದ್ರೂ ನಮಗೆ ಬುದ್ಧಿ ಇಲ್ಲ. ಆಚಾರ್ಯ ಪರಮೇಶ್ವರಿಗಳು ಇಷ್ಟು ಕಠೋರವಾಗಿ ನಮಗೆ ಬುದ್ಧಿ ಕಲಿಸ್ತಾ ಇದಾರೆ, ಮುನಿಗಳಿಗೆ ಬುದ್ಧಿ ಕಲಿಸ್ತಾ ಇದಾರ, ಆದ್ರೂ ಸಹ ನಮಗೆ ಬುದ್ಧಿ ಇಲ್ಲ. ನಾವು ಅವಿವೇಕಿಗಳಾಗಿ ಬಿಟ್ಟಿದೀವಿ. ಅವಿವೇಕಿಗಳಾಗಿ ಮೂರ್ಖರ ತರ ವ್ಯವಹಾರಗಳ ಪಾರ್ಶ್ವಸ್ಥ ಆದಿ ಭ್ರಷ್ಟ ಮುನಿಯೋಂಕೆ ಸಂಸರ್ಗ ತ್ಯಾಗ ಹೇಳ್ತಾರೆ ನೋಡ್ರಿ. ಇನ್ ಯಾವ್ಯಾವ ಮುನಿಗಳು ಯಾರ್ಯಾರು ಭ್ರಷ್ಟರಾದ್ರು, ಯಾವ್ಯಾವ ಮುನಿಗಳು ಯಾವ್ಯಾವ ನಿಮಿತ್ತದಿಂದ ಭ್ರಷ್ಟರಾದ್ರು, ಇನ್ನೆಲ್ಲ ಹೇಳ್ತಾರೆ ಇಲ್ಲಿ ಮುಂದೆ. ಆಚಾರ್ಯವರೆಲ್ಲ ಹೇಳಿ ಸುಳ್ಳು. ಅವರು ಸುಮ್ಮನೆ ಕಟ್ಟ ಕಥೆಗಳು ಬರೆದಿಟ್ಟಾರ. ಹಾಗಾದ್ರೆ ಅವರು ಭೂಪಾಲನ ಹೌದಲ್ರಿ? ಇಲ್ಲಪ್ಪ, ನಮಗೆ ಬೇಕಾದಂಗೆ ಬರ್ದಿಲ್ಲ ಅವರು. ನಮಗೆ ಬೇಕಾದಂಗೆ ಬರ್ದಿಲ್ಲ ಅವರು. ಅದಕ್ಕೆ ಅವ್ರು ಹುಚ್ಚರವ್ರು. ಅವೆಲ್ಲ ನಮಗೆ ಬೇಕಾದಂಗೆ ಬರ್ದ್ರೇ ಸರಿ. ಅದ ನಮಗೆ ಬೇಕಾದಂಗೆ ಇದ್ರೇನೆ ಸರಿ ಗ್ರಂಥ ಅದ. ಇಲ್ರ ಗ್ರಂಥ ಸರಿ ಇಲ್ಲ, ಅದು ಅದೇ ಮಿಥ್ಯಾದೃಷ್ಟಿ ಗ್ರಂಥ ಅದ. ಆ ಗ್ರಂಥ ಸರಿ ಇಲ್ಲದು, ಗ್ರಂಥ ಓದ್ಬೇಡ್ರಿ ಅದನ್ನ. ಯಾಕೆ? ನನಗೆ ಬೇಕಾದಂಗೆ ಇಲ್ಲದ, ನನಗೆ ಬೇಕಾದಂಗೆ ಅದರಲ್ಲಿ ಉಲ್ಲೇಖ ಇಲ್ಲ. ಅದಕ್ಕೆ ಆ ಗ್ರಂಥ ಓದಬಾರ್ದು. ಮುನಿಗಳು ಸರಿ ಇಲ್ಲ ಅವ್ರ, ಮುನಿಗಳು ಸರಿ ಇಲ್ಲ ಅವ್ರ. ಯಾಕೆ ಸರಿ ಇಲ್ಲ? ಆಚಾರ್ಯ ಸರಿ ಇಲ್ಲ, ಅವ್ರ ಹೆಸರು ತಗೋಬಾರ್ದು. ಪಾರ್ಶ್ವಸ್ಥ ಆದಿ ಭ್ರಷ್ಟ ಮುನಿಯೋಕೆ ಸಂಸರ್ಗ ತ್ಯಾಗ. ಯಾವ ರೀತಿ ಹೇಳ್ತಾರೆ? ನೀನು ಮುನಿಗಳ ಬಗ್ಗೆ ಹೇಳ್ತಾರೆ. ಯಾವ ಮುನಿಗಳ ಸಂಬಂಧ ಇಟ್ಕೊಳ್ಬಾರ್ದು, ಯಾವ ಮುನಿಗಳ ಸಂಪರ್ಕ ಇಟ್ಕೊಳ್ಬಾರ್ದು, ಯಾವ ಮುನಿಗಳ ಜೊತೆಗೆ ಸಂಬಂಧಗಳು ಇಟ್ಕೊಳ್ಬಾರ್ದು, ಅವ್ರ ಹತ್ರ ಹೋಗಲೇಬಾರ್ದು ಅನ್ನೋಂಥ ವಿಷಯ ಹೇಳ್ತಾರೆ ಇಲ್ಲಿ. ಭ್ರಷ್ಟ ಮುನಿಯೋಂಕೆ 5 ಭೇದ ಹೇ. ಭ್ರಷ್ಟ ಮುನಿಗಳ ಭೇದ ಎಷ್ಟಿದಾವ? 5 ಪ್ರಕಾರದ ಭೇದಗಳು ಹೇಳ್ಯಾರ ಇಲ್ಲಿ. ಯಾವ್ಯಾವುದು? ಪಾರ್ಶ್ವಸ್ಥ, ಆಸನ್ನ, ಸಂಸಕ್ತ, ಕುಶೀಲ और ಮೃಗಚಾರಿ. ಹೀಗೆ 5 ಪ್ರಕಾರದ ಭೇದಗಳನ್ನ ಹೇಳಿದ್ರಿ ಇಲ್ಲಿ. 5 ಪ್ರಕಾರದ ಭೇದಗಳನ್ನು ಹೇಳ್ತಾರ. ಇನ್ಕಿ ಸಂಗತಿ ಸದಾಹಿ ಚಾರಿತ್ರ ಆದಿ ಕಿ ಮಲಿನ್ ಕರ್ನೆ ವಾಲಿ ಹೋತಿ ಹೇ. ಇವ್ರ ಸಂಗತಿ ಮಾಡಿದ್ರೆ ಏನಾಗತ್ತೆ? ಪ್ರಸನ್ನ ನಮ್ಮ ಚಾರಿತ್ರ ಎಲ್ಲ ಏನಾಗತ್ತೆ? ಮಲಿನವಾಗಿ ಬಿಡುತ್ತದೆ. ಅಂತವ್ರ ಸಂಗತಿ भावार्थ। इन 5 मुनियों का स्वरूप संक्षेप इस प्रकार बताते हैं। ಈ 5 ಮುನಿಗಳೇನಿದಾರಲ್ಲ ಅವ್ರ ಸ್ವರೂಪಗಳಲ್ಲಿ ಸಂಕ್ಷೇಪದಲ್ಲಿ ಹೇಳ್ತಾ ಇದಾರ. ಏನಂತಂದ್ರೆ ಮಿಥ್ಯಾತಮ ಜಿಸೆ ಇಷ್ಟ ಲಗ್ತಾ ಹೇ ವಹ ಪಾರ್ಶ್ವಸ್ಥ ಹೇ. ಯಾರಿಗೆ ಮಿಥ್ಯಾತ್ವ ಒಳ್ಳೇದು ಅನ್ಸುತ್ತೆ ನೋಡ್ರಿ, ಮಿಥ್ಯಾತ್ವನ ಮಾಡ್ರಿ. ಏನ್ ಮಾಡ್ರಿ? ಮಿಥ್ಯಾತ್ವನ ಮಾಡ್ರಿ. ಅಯ್ಯೋ, ನಿಮ್ಗೆ ಹೇಳೋದು ಒಂದೊಂದು ಪರಿಸ್ಥಿತಿ ಹೆಂಗಂದ್ರ ಅವ್ರು ಮಿಥ್ಯಾತ್ವ ಮಾಡಲ್ಲ, ಅವರು ಈ ಪೂಜೆ ಮಾಡಲ್ಲ ಅಂತ ಅವ್ರ ಕಡೆ ಆಹಾರ ಸಹ ತಗೊಳ್ಳಲ್ಲ. ಸರಿ, ಒಳ ಬರಂಗಿಲ್ಲ, ಹೊರಗೆ ಬರಂಗಿಲ್ಲ, ಹೊರಗೆ ಹಾಕೋದು ಅವ್ರನ್ನ. ಯಾಕೆ? ನಾವ್ ಹೇಳ್ದಂಗೆ ನೀವು ಮಾಡಲ್ಲ, ನಾವ್ ಹೇಳ್ದಂಗೆ ನೀವು ಮಾಡಲ್ಲ, ಅದಕ್ಕೆ ನಿಮ್ಮನ್ನ ಹೊರಗೆ ಹಾಕೋದು. ಏನ್ ಪರಿಸ್ಥಿತಿ ನಡೆದೈತಿ ಇದ? इन 5 मुनियों का संक्षेप से स्वरूप का इस प्रकार है। मिथ्या मत जिसे इष्ट लगता है वह पार्श्वस्थ है. ಅವ್ರಿಗೆ ಏನಂತ ಹೇಳಿದ್ರು? ಪಾರ್ಶ್ವಸ್ಥ ಅಂತ ಹೇಳಿದ್ರು. ಚಾರಿತ್ರ ಮೇ ಸರ್ವತಾ ಶಿಥಿಲ ಅವಸನ್ನ ಯಾ ಆಸನ್ನ ಹೇ. ಚಾರಿತ್ರದಲ್ಲಿ ಸರ್ವತಾ ಶಿಥಿಲರಾಗಿದ್ದಾರೆ ಅವರು. ಚಾರಿತ್ರದಲ್ಲಿ ಏನಿದಾರೆ? ಸರ್ವತಾ ಅವರು ಶಿಥಿಲರಾಗಿದ್ದಾರ. ಅವ್ರಿಗೇನು ಹೇಳಿದ್ರು? ಆಸನ್ನ ಅಂತ ಹೇಳಿದ್ರು. ಅಯೋಗ್ಯ ಅಶಿಷ್ಟ ಕಾರ್ಯ ಮೇ ಪ್ರವೃತ್ತ ಮುನಿ ಸಂಸಕ್ತ ಕಹಲಾತಾ ಹೇ. ಅಯೋಗ್ಯವಾದ ಕ್ರಿಯೆಗಳನ್ನ ಮಾಡೋದು, ಆಮೇಲೆ ಅಶಿಷ್ಟವಾದ ಕ್ರಿಯೆಗಳನ್ನ ಮಾಡೋದು, ಬೇಕಾದ ಮುನಿ ಧರ್ಮದ ಪ್ರಕಾರ ಚಾರಿತ್ರ ಪಾಲನೆ ಇಲ್ಲ, ಬೇಡವಾದ ಎಲ್ಲ ಮಾಡೋದು. ಅವ್ರಿಗೇನ್ ಹೇಳ್ತಾರೆ ಇಲ್ಲಿ? ಸಂಸಕ್ತ ಕಹಲಾತಾ ಹೇ. ಆಮೇಲೆ स्वच्छंद मन मानो प्रवृत्ति करने वाला मृगचरित और प्रगट ही है कुशील जिसका ऐसे कुशील होता है. ಕುಶೀಲ ಮಾಡೋರ್ಗಂತೂ ಕುಶೀಲ ಅಂತ ಹೇಳ್ತೀವಿ ನಾವು. ಆಮೇಲೆ ಸ್ವಚ್ಛಂದ, ಮನಸ್ಸಿಗೆ ಬಂದಂಗೆ ಮಾಡೋದು. ನನಗೇನು ಮನಸ್ಸಿಗೆ ಬರುತ್ತೆ ಅದೇ ಸತ್ಯ, ನಾನು ಹೇಳಿದ್ದೇ ದಾರಿ, ನಾನು ಹೇಳಿದ್ದೇ ದಾರಿ ಅನ್ನೋಂಥವ್ರಿಗೆ ಸ್ವಚ್ಛಂದ ಅಂತ ಹೇಳ್ತಾರ. ಅವ್ರಿಗೇನು ಹೆಸರು ಕೊಟ್ರಿ ಇಲ್ಲಿ? ಅವ್ರಿಗೆ ಹೆಸರು ಕೊಟ್ಟರು ಮೃಗಚಾರಿ ಅಂತ ಹೆಸರು ಕೊಟ್ಟರು. ಮೃಗಚಾರಿ. ಮೃಗ ಅಂದ್ರೇನ? ಪ್ರಾಣಿಗಳ ತರ ವ್ಯವಹಾರ ಮಾಡ್ಕೊಂಡವ್ರಿಗೆ ಮೃಗಚಾರಿ ಅಂತ ಹೇಳ್ತಾರ. ಭಯ ಭಕ್ತಿನೇ ಇಲ್ಲ ಧರ್ಮದ ಬಗ್ಗೆ ಈಗ, ಭಯ ಭಕ್ತಿನೇ ಇಲ್ಲ ದೇವರ ಬಗ್ಗೆ ಈಗ, ಭಯ ಭಕ್ತಿನೇ ದೇವಶಾಸ್ತ್ರ ಗುರುಗಳ ಬಗ್ಗೆ ಈಗ. ಭಯ ಭಕ್ತಿ ಇವ್ರು ಬಿಡ್ರಿ, ದೇವಶಾಸ್ತ್ರ ಗುರುಗಳು ಇವ್ರು ಏನೂ ಮಾಡಲ್ಲ ನಿಮಗ. ಭಯ ಭಕ್ತಿನಿಲ್ಲ ಕರ್ಮ ಸಿದ್ಧಾಂತದ ಬಗ್ಗೆ ಈಗ. ಆ ಕರ್ಮದ ಕೂಡ ಭಯ ಇಲ್ಲ.
ಏನ್ ಮಾಡ್ತೀರ ಅವ್ರನ್ನ? कषायों से आकुलित चित्त वाले दुष्ट जो सदा छिद्र परदोष को ढूंढते रहते हैं, ऐसे पार्श्वस्थ मुनियों का साथ छोड़ने योग्य है. पार्श्वस्थ मुनिಗಳ ಬಗ್ಗೆ ಹೇಳ್ತಾರೆ ಇಲ್ಲಿ. ಕಷಾಯ ಸೇ ಆಕುಲಿತ ಚಿತ್ತ ವಾಲೆ, ಕಷಾಯದಿಂದ ಆಕುಲಿತರಾಗಿರುವಂತಹ ಚಿತ್ತದವರು, ಜೋ ಸದಾ ಛಿದ್ರ ಪರದೋಷಕೋ ಢೂಂಢತೆ ರಹತೆ ಹೇ, ಇನ್ನೊಬ್ಬರ ದೋಷಗಳನ್ನ ಹುಡ್ಕೊಂತಿರ್ತಾರ. ಅವ್ರು ಇನ್ನೊಬ್ಬರ ದೋಷ ಏನ್ ಮಾಡ್ತಾ ಇದಾರ, ಇನ್ನೊಬ್ರು ಏನ್ ನಡೀತಾ ಇದೆ, ಇನ್ನೊಬ್ರು ಏನ್ ನಡೀತಾ ಇದಾರ, ಹೆಂಗ್ ಮಾಡ್ತಾ ಇದಾರ, ಏನ್ ನಡೆದಿದೆ, ಇದನ್ನೇ ನೋಡ್ಕೊತ ಕೂರೋದು. ನಿಂದ ನೋಡೋ ಮರ್ಯ, ನಿಜಕ್ಕೆ थाली में पड़ी हुई बिल्ली नहीं दिख रही है और दूसरों के थाली में पड़ी हुई चीटी ढूंढ रहे तुम. ಸ್ವಂತದ ತಟ್ಟೆಯಲ್ಲಿ ಬಂದು ಊಟ ಮಾಡುವಂತ ತಟ್ಟೆಯಲ್ಲಿ ಬಂದು ಬೆಕ್ಕು ಬಾಯಿ ಹಾಕಿ ತಿಂತಾ ಇದೆ, ಅದಕ್ಕೆ ಅನ್ನಿ ಕಾಣಿಸ್ತಾ ಇಲ್ಲ ಮೂರ್ಖರಿಗೆ. ಏನ್ ಕಾಣಿಸ್ತಾ ಇದೆ? ಇನ್ನೊಬ್ಬರ ತಟ್ಟೆಯಲ್ಲಿ ಇರಿವೆ ಹುಡುಕ್ತಾ ಇದೀವಿ ನಾವು. ಅಲ್ಲಿ ಇನ್ನೊಬ್ರದೇ ನೋಡೋದು ನಾವು. ನಮ್ಮದು ನಾವ್ ಏನ್ ಮಾಡ್ಬೇಕು, ನಾವ್ ಏನ್ ಚರ್ಯ ಮಾಡ್ಬೇಕು, ನಾವ್ ಹೇಗ್ ನಮ್ಮ ಆಚರಣೆ ಮಾಡ್ಬೇಕು, ನಾವು ನಮ್ಮ ವ್ರತಗಳ ರಕ್ಷಣೆ ಹೇಗೆ ಮಾಡ್ಬೇಕು ಅನ್ನೋಂತ ವಿವೇಕ ಇಲ್ಲ. ಇನ್ನೊಬ್ರದೇ ನೋಡೋದು. ಅವ ಹಂಗ ಮಾಡ್ತಾ ಇದ್ದಾನ, ಅವ ಹಿಂಗ ಮಾಡ್ತಾ ಇದ್ದಾನ. ನಿಮಗೆ ಹೇಳೋದು, ಕೆಲವು ಭಕ್ತರಂತ ಸ್ಪೆಷಲ್ ಇಟ್ಬಿಟ್ಟಿರ್ತಾರೆ ಅಲ್ಲಿ. ಆ ಊರುಗಳಲ್ಲಿ ಕೆಲವೊಂದು ಭಕ್ತರನ್ನ ಸ್ಪೆಷಲ್ ಆಗಿ ಇಟ್ಟಿರ್ತಾರ. ಏನೇನ್ ನಡೆದಿದೆ ರಿಪೋರ್ಟ್ ತಗೊಳ್ಳಿಕ್ಕೆ. ನಿಮ್ BBC ನ್ಯೂಸ್ ಮತ್ತೆ ಕಡಿಮೆ ಇಲ್ಲಿ. BBC ನ್ಯೂಸ್ ಅವ್ರ ರಿಪೋರ್ಟ್ ಇನ್ನೂ ಕಡಿಮೆ, ಸ್ಪೀಡ್ ಕಡಿಮೆ ಅವ್ರದ್ದು. ಆದ್ರೆ ಇವ್ರ ಸ್ಪೀಡ್ ಬಹಳ ಸ್ಪೀಡ್ ಇರ್ತಿದ್ದ ಇಲ್ಲಿ. ಈ ರೀತಿ ಇಲ್ಲಿ ಏನು ಒಂದು ಸೂಜೆ ಇಲ್ಲಿಂದ ಅಲ್ಲಿ ಬಿದ್ರೆ ಸಾಕು, ಸೂಜೆ ರಿಪೋರ್ಟ್ ಹೋಯ್ತ ಅಲ್ಲಿ, ಇಲ್ಲಿಂದ ಸೂಜೆ ಅಲ್ಲಿ ಬಿದ್ದಿದೆ. ಈ ರೀತಿ ಪರಿಸ್ಥಿತಿ ನೋಡ್ರಿ. ಇವ್ರಿಗೆಲ್ಲ ಏನಂತಾರ? पार्श्वस्थ मुनियों का साथ छोड़ने योग्य है, जैसे सर्पों का साथ छोड़ने योग्य है. ಯಾವ ರೀತಿ? ಸರ್ಪಗಳ ಸಂಗತಿ ಮಾಡ್ತೀರೇನ್ರಿ? ಸರ್ಪಗಳ ದೋಸ್ತಿ ಮಾಡ್ತೀರೇನ್ರಿ? ಗೆಳತನ ಮಾಡ್ತೀರೇನ್ರಿ ಸರ್ಪದ? ನೀವು ಆ ಸರ್ಪಗೆ ಎಷ್ಟೋ ಹಾಲು ಕುಡಿಸ್ರಿ, ಸರ್ಪಗೆ ನೀವು ಎಷ್ಟೋ ಹಾಲು ಕುಡಿಸ್ರಿ, ಬಾಯಿಗೆ ನಾಲ್ಕೆ ಹಾಕಿ ಕೂಡಿಸ್ರಿ, ಏನು ಕೊಡಿಸಿದ್ರು ಕೂಡ ಕೊನೆಗೆ ಅದು ನಿಮ್ಗೆ ಕೊಡೋದೇನ? ವಿಷನೇ ಕೊಡೋದು. ಆ ರೀತಿ ಆ ಪಾರ್ಶ್ವಸ್ಥ ಮುನಿಗಳ ಸಂಗತಿ ಬಿಟ್ಬಿಡಿ ಅಂತ ಆಚಾರ್ಯ ಅಮಿತ್ ಗತಿ. ನಾನು ಹೇಳ್ತಲ್ಲ, ಮತ್ತಿದು ನಾನು ಹೇಳ್ತಾ ಇಲ್ಲ, ಇದು ವೀರ್ ಸಾಗರ್ ಹೇಳೋ ಮಾತಲ್ಲ, ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಹೇಳಿರುವಂತ ಮಾತಿದು. ಯಾವ ಗ್ರಂಥದಲ್ಲಿ? ಮರಣಕಂಟಿಕಾ ಗ್ರಂಥದಲ್ಲಿ. ಗಾಥಾ ಬೇಕಾದ್ರೂ ಹೇಳ್ತೀನಿ, 347ನೇ ನಂಬರ್ ಗಾಥೆಯಲ್ಲಿ, 347ನೇ ನಂಬರ್ ಗಾಥೆಯಲ್ಲಿ. ಕೆಲವೊಂದು ಸರ್ತಿ ನಾವು ಪ್ರವಚನದಲ್ಲಿ ಅಲ್ಲಿ ನಾವು ನಮ್ಮದು ವಿಚಾರಗಳು ಹೇಳ್ಬೋದು, ಆದ್ರೆ ಜನವಾಣಿ ಹೇಳ್ತಾ ಇರುವಾಗ ನಮ್ಮ ವಿಚಾರಗಳಲ್ಲಿ, ಇಲ್ಲಿ ಜನವಾಣಿ ಹೇಳ್ತಿರುವಾಗ ಜನವಾಣಿನೇ ಹೇಳ್ಬೇಕಿಲ್ಲಿ. जो मुनि पार्श्वस्थ मुनि का संग करता है उसे प्रारंभ में तो लज्जा और जुगुप्सा होती है. ಯಾವ ಮುನಿಗಳು ಪಾರ್ಶ್ವಸ್ಥ ಮುನಿಗಳ ಸಂಗತಿ ಮಾಡ್ತಾರ, ಅವ್ರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ನಾಚಿಕೆ ಬರುತ್ತೆ, ಲಜ್ಜಾ ಬರುತ್ತದೆ, ಜುಗುಪ್ಸೆ ಆಗುತ್ತದೆ. ಕಿಂತು ಪೀಛೆ ಸಂಗತಿ ಕೆ ಕಾರಣ, ನಂತರ ಏನಾಗತ್ತೆ? ಸಂಗತಿ ಮಾಡೋದ್ರಿಂದ ಕಾರಣದಿಂದ निर्वशंक होकर क्रम से उस पार्श्वस्थ मुनि रूप हो जाता है जो कि पहले धर्म में प्रगाढ़ प्रीति करने वाला था. ಅವ್ರಿಗೆ ಈ ಪರಿಸ್ಥಿತಿ ಆಗಿಬಿಡುತ್ತೆ ನೋಡ್ರಿ. ಪ್ರಾರಂಭದಲ್ಲಿ ಬೇಡ 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 ಅನ್ಸುತ್ತೆ ಜಯಂತಮ್ಮ, ಆಮೇಲೆ ಅದೇ ಬೇಕಾಗಿಬಿಡತ್ತೆ. ಹೇಳಿದ್ದಲ್ಲ ಒಂದು ಉದಾಹರಣೆ ನೋಡಿ ನಾನು. ಒಂದು ಕ್ರಿಮಿ ಇತ್ತು, ಮಲಕುಂಡದಲ್ಲಿ ಜನ್ಮ ತಗೊಳುತ್ತೆ. ತನ್ನ ಮಗನಿಗೆ ಆಗಿತ್ತದು ಏನಂತಂದ್ರೆ, ನನ್ನ ಜನ್ಮ ಅಲ್ಲಿ ಆಗೋದಿದೆ, ಅಲ್ಲಿ ಜನ್ಮ ಆದ ತಕ್ಷಣ ನನ್ನನ್ನು ಸಾಯಿಸಿಬಿಡು ಅಂತ ಹೇಳಿ ಹೋಗಿದ್ದ ಜೀವ. ಒಂದು 7 ದಿವಸ ಲೇಟ್ ಆಯ್ತು. ಲೇಟ್ ಆಗಿದ್ದಕ್ಕೆ ಆ ಕ್ರಿಮಿಗೆ ಹೊರಗಡೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಸಾಯ್ಲಿಕ್ಕೆ ಇಷ್ಟ ಇಲ್ಲ. ಅದೇ ಮಲನೇ ಜೀವನ ಆಗಿಬಿಡ್ತು ಅದಕ್ಕೆ. ಆ ರೀತಿ ನೋಡ್ರಿ ಅದು ಪಾರ್ಶ್ವಸ್ಥ ಮುನಿಗಳ ಸಂಗತಿ ಮಾಡುವಂತ ಮುನಿಗಳ ಪರಿಸ್ಥಿತಿ. ಪ್ರಾರಂಭದಲ್ಲಿ ಬೇಡ 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 ಆಗ್ಬಿಡತ್ತೆ, ಆದ್ರೆ ಆಮೇಲೆ ಅಭ್ಯಾಸ ಆಗಿಬಿಡತ್ತೆ. ಕೆಲವ್ರಿಗೆ ಅಭ್ಯಾಸ ಆಗಿಬಿಟ್ಟಿದಾವ. ಈಗ ಏನ್ ಮಾಡೋದು? ಹೋದ್ರಿ ಬಪ್ಪರನ್ನ, ಕೆಲವ್ರಿಗೆ ಅಭ್ಯಾಸ ಆಗಿಬಿಟ್ಟಿದಾವ, ಏನ್ ಮಾಡೋದು? विशेषार्थ प्रथम तो पार्श्वस्थ आदि भ्रष्ट मुनियों के साथ रहने में लज्जा और जुगुप्सा आती है.
अर्थात इस मुनि के साथ रहकर मैं अपने व्रत कैसे नष्ट कर रहा हूं, करूं, व्रत भंग संसार भ्रमण का कारण है इत्यादि रूप लज्ಜೆ आती है. ಈ ಮುನಿಗಳ ಸಂಗತಿಲಿದ್ರೆ ನನ್ನ ವ್ರತ ನಾಶ ಆಗತ್ತೆ, ವ್ರತದ ರಕ್ಷಣೆ ಆಗುವುದಿಲ್ಲ, ನನಗೆ ಮತ್ತೆ ಸಂಸಾರ ಭ್ರಮಣದ ಕಾರಣ ನನಗೆ ಇವೆಲ್ಲ ಆಗ್ತಾ ಇದಾವ ಅನ್ನುವಂತ ಭಾವನೆ ಲಜ್ಜೆ ಆಗ್ತಾ ಇರುತ್ತೆ, ಅವರಿಗೆ ನಾಚಿಕೆ ಬರ್ತಾ ಇರುತ್ತೆ, ಇತ್ಯಾದಿ ರೂಪ ಲಜ್ಜೆ आती है. परंतु किंतु पीछे चारित्र मोह का उदय के वश हुआ. ನಂತರ ಏನಾಯ್ತು, ಚಾರಿತ್ರ ಮೋಹನೆ ಕರ್ಮದ ವಶದಿಂದ ವ್ರತ ಭಂಗಕರ್, ವ್ರತವನ್ನು ಭಂಗ ಮಾಡಿಕೊಂಡು ಆರಂಭ ಆದಿ ಮೇ ಪ್ರವೃತ್ತ ಹೋತಾ ಹೇ, ಆರಂಭ ಆದಿಯಲ್ಲಿ ಪ್ರವೃತ್ತರಾಗ್ತಾರ. ಯದ್ಯಪಿ ಯಹ ಮುನಿ ಪಾರ್ಶ್ವಸ್ಥಾದಿ ಕೆ ಸಹವಾಸಕ್ಕೆ ಪೂರ್ವ ದೃಢ ಚಾರಿತ್ರ ವಾಲಾ ಥಾ. ಯಾಕಂದ್ರೆ ಈ ಮುನಿಗಳು ಆ ಪಾರ್ಶ್ವಸ್ಥ ಮುನಿಗಳ ಸಂಗತಿ ಮಾಡೋದಕ್ಕಿಂತ ಮುಂಚೆ ಬಹಳ ದೃಢ ಚಾರಿತ್ರದವ್ರು ಇದ್ರು ಅವರು. ಆದ್ರೆ ಇವ್ರ ಸಂಗತಿ ಮಾಡಿದಾಗ ನಾಗರತ್ನ ರಾಜರೇ, ಇವತ್ತು ನಿಮಗೆ ಒಂದು ಒಳ್ಳೆ ಪ್ಯಾಂಟ್ ಮತ್ತು ಶರ್ಟ್ ವೈಟ್ ಅಂಡ್ ವೈಟ್ ಯಾವ ರೀತಿ ನಿಮ್ ದೋಸ್ತರು ಹಾಕೊಂಡಿದ್ದಾರೆ ಆ ರೀತಿ ಅಂತ ವೈಟ್ ಅಂಡ್ ವೈಟ್ ಪ್ಯಾಂಟ್ ಶರ್ಟ್ ಕೊಡ್ತೀವಿ ನಿಮಗೆ. ಅದನ್ನು ಹಾಕೊಳ್ಳೋದು ಮತ್ತೆ ಇದ್ದುಲು ಏನಂತೀರಿ ನೀವು ಅದಕ್ಕೆ, ಇಜ್ಜುಲದ ಫ್ಯಾಕ್ಟ್ರಿಲಿ ಹೋಗಿ ಬಂದ್ಬಿಡೋದು, ಬರೇ ಹೋಗಿ ಬರೋದು, ಅಲ್ಲಿ ಏನು ಮುಟ್ಕೊಳ್ಳಂಗಿಲ್ಲ, ಬರೇ ಸುಮ್ಮನೆ ಹಿಂಗ್ ಒಳಗೆ ಹೋಗೋದು, ಹಿಂಗ್ ಹೊರಗಡೆ ಬರೋದು, ಇಷ್ಟೇ ಮಾಡೋದು. ಏನಾಗಿರ್ತೈತಿ ಇನ್ನು ಬರೀ ಹೋಗಿ ಬಂದಿದ್ರಿ, ಆದ್ರೆ ನಿಮ್ಮ ವೈಟ್ ಬಣ್ಣ ಕಪ್ಪಾಗಿರ್ತೈತಿ. ಅಲ್ಲಿ ಬರೇ ಹೋಗಿ ಬಂದಿದೀವಿ, ನಾವಲ್ಲಿ ಏನೂ ಮುಟ್ಟಿಲ್ಲ, ನಾನು ಏನೂ ಮುಟ್ಟಿಲ್ಲ, ಏನೂ ಸ್ಪರ್ಶ ಮಾಡಿಕೊಂಡಿಲ್ಲ, ಐ ಡೋಂಟ್ ಟಚ್. ಏನು ಇಂಗ್ಲಿಷ್ದಾಗ ಸರಿತೇನ್ರಿ ಅದು? ಸರಿದೆ ಅದು, ನಾನೇನೂ ಟಚ್ ಮಾಡಿಲ್ಲ ಅಲ್ಲಿ. ಆದರೂ ಸಹ ನಿಮ್ಮ ಬಿಳಿ ಬಟ್ಟೆ ಮೇಲೆ ಕಪ್ಪು ಚಿಕ್ಕಿ ಬರದೆ ಸಾಧ್ಯನೇ ಇಲ್ಲ. ಹಾಲಿನ ಡೇರಿಯಲ್ಲಿ ಕುತ್ಕೊಂಡು ನೀವು ಶರೆ ಕುಡಿದ್ರೆ ಅಥವಾ ಶರೆ ಅಂಗಡಿಯಲ್ಲಿ ಕುತ್ಕೊಂಡು ನೀವು ಹಾಲು ಕುಡಿದ್ರೆ ನಿಮಗೆ ಅಪವಾದ ಬಿಟ್ಟದು ಇಲ್ಲ. ಆ ರೀತಿ ಈ ಪರಿಸ್ಥಿತಿಯಲ್ಲಿ ಆ ಪಾರ್ಶ್ವಸ್ಥ ಮುನಿಗಳ ಸಂಗತಿ ಮಾಡಿದ್ದಕ್ಕೆ ನೀವು ದೃಢ ಚಾರಿತ್ರವಾನಿದ್ರಿ ನೀವು, ಆದ್ರೆ ಅವ್ರ ಸಂಗತಿ ಮಾಡಿರುವಂತ ಕಾರಣದಿಂದ ಏನಾಯ್ತಲ್ಲಿ, ನಿಮ್ಮ ಚರ್ಯೆ ಕೂಡ ಹಾಳಾಯ್ತು, ಚಾರಿತ್ರ ಮುನಿ ಕರ್ಮದ ಉದಯ ಆಯ್ತು. ಆ ಚಾರಿತ್ರ ಮುನಿ ಕರ್ಮದ ಉದಯದಲ್ಲಿ ನಿಮ್ಮ ವ್ರತಗಳನ್ನ ಭಂಗ ಮಾಡಿಕೊಂಡು ನೀವು ಆರಂಭ ಆದಿ ಕ್ರಿಯೆಗಳಲ್ಲಿ ಪ್ರವೃತ್ತರಾಗಿ ಬಿಟ್ರಿ ಅಂತ ಹೇಳ್ತಾರ. ಈ ಪ್ರಕಾರ ತೋಭಿ ಉಕ್ತ ಸಂಸಾರ ಸೇ ಪಾರ್ಶ್ವಸ್ಥ ಜೈಸಾ ಬನ್ ಜಾತಾ ಹೇ. ಆ ಪಾರ್ಶ್ವಸ್ಥ ಮುನಿಗಳ ತರ ಇವನು ಕೂಡ ಆಗಿಬಿಡ್ತಾರ. ಅದಕ್ಕೆ ಹೇಳ್ತಾರ, ಜೈಸಿ ಸಂಗತಿ, ಜೈಸಿ ಯಾವ ರೀತಿ ಸಂಗತಿ ಇರುತ್ತೆ ಆ ರೀತಿ ಮತಿ. ಜೈಸಿ ಸಂಗತಿ ವೈಸಿ ಮತಿ, ಜೈಸಿ ಸಂಗತಿ ವೈಸಿ ಮತಿ. ನಾವೆಂತ ಸಂಗತಿಯಲ್ಲಿ ಇರ್ತೀವಿ ಆ ಸಂಗತಿ ಪ್ರಕಾರ ನಮ್ಮ ಬುದ್ಧಿ ಕೂಡ ಹಾಳಾಗ್ತಾ ಇರುತ್ತೆ. ನಾವು ಹೇಳ್ತೀವಿ ನೋಡ್ರಿ ನಮ್ಮ ಮಕ್ಕಳಿಗೆ ಏನಂತ ಹೇಳ್ತೀವಿ, ಸ್ಕೂಲ್ಗೆಲ್ಲ ಹೋಗುವಾಗ ಏನ್ ಹೇಳ್ತೀವಿ, ಫ್ರೆಂಡ್ಸ್ ಎಲ್ಲ ಹೇಗಿರ್ಬೇಕು, ಫ್ರೆಂಡ್ಸ್ ಆಗಿರ್ಬೇಕು, ಒಳ್ಳೆ ಫ್ರೆಂಡ್ಶಿಪ್ ಮಾಡ, ಒಳ್ಳೆ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡ, ನೀನು ಅವ್ರ ಫ್ರೆಂಡ್ಶಿಪ್ ಮಾಡಕ್ ಹೋಗ್ಬೇಡ, ಅಂತ ಕೆಟ್ಟ ಅಭ್ಯಾಸ ಮಾಡದೇ ಇರುವಂತ ಹುಡುಗರದೆಲ್ಲ ಫ್ರೆಂಡ್ಶಿಪ್ ಮಾಡಬೇಡ ಅಂತ ನಾವ್ ಎಷ್ಟು ಬುದ್ಧಿವಾದ ಹೇಳ್ತೀವಿ ನಮ್ಮ ಮಕ್ಕಳಿಗೆ, ಹೇಳ್ತೀವಿಲ್ಲ? ಹಾಗೆ ನಮಗೂ ನಮ್ಮ ಗುರುಗಳು ನಮಗೆ ಹೇಳ್ಯಾರ ನೋಡ್ರಿ. ನಮಗೂ ನಮ್ಮ ಸನ್ಮತಿ ಸಾಗರ ಮಹಾರಾಜರು ಕರೆಕ್ಟ್ ಆಗಿ ಚಾವಟಿ ಏಟ್ ಕೊಟ್ಟಂಗ ಹೇಳ್ಯಾರ ನಮಗ. ಅದಕ್ಕೆ ನಾವು ಅಂತಾರ ಸಂಗತಿಲಿ ಒಬ್ಬನೇ ತಿರುಗ್ತೀನಿ ಹುಲಿ ತಿರುಗಿದಂಗ, ಒಬ್ಬನೇ ತಿರುಗ್ತೀನಿ, ಒಬ್ಬನೇ ಹುಲಿ ಚರ್ಯ ಮಾಡ್ತೀನಿ, ಸಿಂಹದ ಚರ್ಯ ಮಾಡ್ತೀನಿ. ಆದ್ರೆ ಇಂಥ ಪಾರ್ಶ್ವಸ್ಥ ಮುನಿಗಳ ಸಂಗತಿ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ಎಜ್ ವಿಶ್ ಐ ಡೋಂಟ್ ನೋ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾ ಮನಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯ ಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉಪಧ್ಯಾಯಾನಂ नमो लोये सवसाहुनम। जय बोलो द्वादशांग जिनवानी माता की।